ಹಾಂ, ಸೊ ಇದೊಂದು ಎಕ್ಸಾಂಪಲ್ ಜಾತಕ ನಾವು ನೋಡಿದ್ರೆ, ಇದು ಇವತ್ತಿನ 7ನೇ ತಾರೀಕು ಜುಲೈ 2017 ಬೆಳಗ್ಗೆ 7 ಗಂಟೆ 5 ನಿಮಿಷಕ್ಕೆ ಬ್ಯಾಂಗ್ಳೂರ್ ಟೈಮ್ ಪ್ರಕಾರ ನಾವು ನೋಡ್ತಾ ಇದ್ದೀವಿ. ಸೊ ಕರ್ಕ ಲಗ್ನದಲ್ಲಿ ಬುಧ ಇದ್ದಾನೆ, ಮತ್ತು ಸಿಂಹ ರಾಶಿಯಲ್ಲಿ ರಾಹು, ಕನ್ಯಾ ರಾಶಿಯಲ್ಲಿ ಗುರು, ವೃಶ್ಚಿಕ ರಾಶಿಯಲ್ಲಿ ಚಂದ್ರ ಮತ್ತು ಶನಿ ವಕ್ರಿಯಾಗಿದ್ದಾನೆ, ಕೇತು ಬಂದು ಕುಂಭರಾಶಿಯಲ್ಲಿ, ಶುಕ್ರ ಬಂದು ವೃಷಭ ರಾಶಿಯಲ್ಲಿ, ಸೂರ್ಯ ಮತ್ತು ಕುಜ ಬಂದು ಮಿಥುನ ರಾಶಿಯಲ್ಲಿದ್ದಾರೆ. ಸೊ ನಾವು ಚಕ್ರವನ್ನು ನಾವು ನೋಡಿ ಅನಲೈಸ್ ಮಾಡಬೇಕಾದ್ರೆ ನಾವು ಹಳೆ ಫಸ್ಟ್ ಕಾನ್ಸೆಪ್ಟ್ ನೋಡಿದ್ವಲ್ಲ, ಫಸ್ಟು ಈ ಭಾವಗಳಲ್ಲಿ ಅಧಿಪತಿಗಳು ಯಾರು, ಸೂರ್ಯಗೆ ಯಾವ ಆಧಿಪತ್ಯ ಬಂದಿದೆ, ಡಿಪಾರ್ಟ್ಮೆಂಟ್ ಯಾವುದು ಬಂದಿದೆ, ಪ್ರತಿಯೊಂದು ಗ್ರಹಕ್ಕೂ ಕೂಡ ಈ ಜಾತಕದಲ್ಲಿ ಯಾವ ಡಿಪಾರ್ಟ್ಮೆಂಟ್ ಬಂದೆ ಅಂತ ಬೈಫರ್ಕೇಟ್ ಮಾಡ್ತೀವಿ. ಆ ನಂತರ ಆ ಗ್ರಹಗಳು ಎಲ್ಲಿವೆ ಅಂತ ಹಾಕ್ತೀವಿ, ಯಾರ ಜೊತೆ ಇದೆ ಅಂತ ಹಾಕ್ತೀವಿ, ಆದಮೇಲೆ ದೃಷ್ಟಿಯನ್ನು ಹಾಕ್ತೀವಿ. ಸೊ ದೃಷ್ಟಿ ಎಂಬ ವಿಚಾರ ಇವತ್ತಿನ ದಿನ ನಾವು ನೋಡೋಣ. ಸೊ ಮೊದಲು ನಾವು ಲಾಸ್ಟ್ ಕ್ಲಾಸ್ ಎಷ್ಟವರೆಗೂ ಮಾಡಿದ್ದೀವೋ ಅದೆಲ್ಲ ಮಾಡಿಬಿಡೋಣ. ಈಗ ಈ ಜಾತಕದಲ್ಲಿ ನೋಡಿದ್ರೆ ಸೂರ್ಯ ಕರ್ಕ ಲಗ್ನ ಆಗಿದೆ ಕಾರಣ ಸಿಂಹರಾಶಿ ಸೂರ್ಯನ ಮನೆ, ಸಿಂಹರಾಶಿ ಲಗ್ನದಿಂದ ಸೆಕೆಂಡ್ ಹೌಸ್ ಆಗುತ್ತೆ. ಸೊ 2ನೇ ಮನೆಗೆ ಅಧಿಪತಿ ಸೂರ್ಯ. ಈ ಜಾತಕಕ್ಕೆ ಲಗ್ನಾಧಿಪತಿ ಬಂದು ಚಂದ್ರ, ಅಥವಾ ನೀವು ಒಂದು ಕೂಡ ಹಾಕ್ಕೋಬೋದು. ಕುಜ ಈ ಜಾತಕಕ್ಕೆ 5, 10 10ನೇ ಮನೆ ಅಧಿಪತಿ ಕುಜ. ಸೊ 5-10 5ನೇ ಮನೆ 10ನೇ ಮನೆ ಅಧಿಪತಿ ಕುಜ. ಬುಧ, ಸೊ ಕರ್ಕ ಲಗ್ನದಿಂದ ಕೌಂಟ್ ಮಾಡಿದ್ರೆ 3rd 11, ಸೊ 3-11 ಹೌಸಸ್ಸು ಬುಧಗೆ ಬರುತ್ತೆ. ಗುರು ಬಂದು 6-8-9, ಸೊ 6-9 ಅಧಿಪತ್ಯ ಗುರುವಿಗೆ ಬರುತ್ತೆ. ಅದೇ ಥರ ಶುಕ್ರನಿಗೆ 4-11 ಮನೆ ಆಧಿಪತ್ಯ ಶುಕ್ರನಿಗೆ ಬರುತ್ತೆ. ಶನಿಗೆ ಬಂದು 7-8 ಮನೆ ಆಧಿಪತ್ಯ ಬರುತ್ತೆ. ರಾಹುಕೇತುಗಳಿಗೆ ಯಾವ ಥರದ ಆಧಿಪತ್ಯಗಳು ಇಲ್ಲ. ಸೊ ಇದನ್ನು ಫಸ್ಟ್ ಬೈಫರ್ಕೇಶನ್ ಮಾಡಿದ್ವಿ. ಸೆಕೆಂಡ್ ಏನು ಮಾಡಿದ್ವಿ, ಈ ಸೂರ್ಯ ಗ್ರಹ ಜಾತಕದಲ್ಲಿ ಲಗ್ನದಿಂದ ಎಲ್ಲಿದೆ ಅಂತ ಹಾಕಿದ್ವಿ. ಸೊ ಸೂರ್ಯ ನೀವು ಲಗ್ನದಿಂದ ಕೌಂಟ್ ಮಾಡಿದ್ರೆ 12th ಹೌಸಲ್ಲಿದ್ದಾನೆ. ಚಂದ್ರ ಬಂದು ಲಗ್ನದಿಂದ ಕೌಂಟ್ ಮಾಡಿದ್ರೆ 5th ಹೌಸಲ್ಲಿದ್ದಾನೆ. ಕುಜ ಬಂದು ನಿಮಗೆ 12th ಹೌಸಲ್ಲಿದ್ದಾನೆ. ಬುಧ ಗ್ರಹ ಲಗ್ನದಲ್ಲೇ ಇದ್ದಾನೆ. ಗುರುಗ್ರಹ 3rd ಹೌಸಲ್ಲಿದ್ದಾನೆ. ಶುಕ್ರ ಗ್ರಹ 11th ಹೌಸಲ್ಲಿದ್ದಾನೆ. ಶನಿ ಗ್ರಹ 5th ಹೌಸಲ್ಲಿದ್ದಾನೆ. ರಾಹು ಗ್ರಹ 2nd ಹೌಸಲ್ಲಿದ್ದಾನೆ. ಕೇತು ಗ್ರಹ 8th ಹೌಸಲ್ಲಿದ್ದಾನೆ. ಸೊ ಇದು ಕೂಡ ವೆರಿ ಈಸಿ. ನೆಕ್ಸ್ಟ್, ಈ ಗ್ರಹಗಳು ಯಾರ ಜೊತೆಗಿದೆ ಅಂತ ಹಾಕ್ತೀವಿ. ಸೊ ಸೂರ್ಯ ಯಾರ ಜೊತೆಗಿದ್ದಾನೆ, ಸೂರ್ಯ ಕುಜನ ಜೊತೆಗಿದ್ದಾನೆ. ಕುಜ ಬಂದು ನೀವಿಲ್ಲಿ ಹಾಕಿದ್ವಲ್ಲ 5th and 10th ಲಾರ್ಡ್ ಆಗಿದ್ದಾನೆ. ಸೊ 5-10. ಸೊ ಚಂದ್ರ ಯಾರ ಜೊತೆಗಿದ್ದಾನೆ, ಶನಿ ಜೊತೆಗಿದ್ದಾನೆ. ಶನಿ ಬಂದು 7th and 8th ಲಾರ್ಡ್ ಆಗಿದ್ದಾನೆ. ಸೊ ಕುಜ ಯಾರ ಜೊತೆಗಿದ್ದಾನೆ, ಸೂರ್ಯನ ಜೊತೆಗಿದ್ದಾನೆ. ಸೂರ್ಯ ಬಂದು 2nd ಲಾರ್ಡ್ ಆಗ್ತಾನೆ. ಬುಧ ಯಾರ ಜೊತೆಗಿದ್ದಾನೆ, ಸೊ ಬುಧ ಒಂದು ಯಾರ ಜೊತೆಗೂ ಇಲ್ಲ. ಗುರು ಯಾರ ಜೊತೆಗೂ ಇಲ್ಲ. ಶುಕ್ರ ಯಾರ ಜೊತೆಗೂ ಇಲ್ಲ. ಶನಿ ಬಂದು ಚಂದ್ರನ ಜೊತೆಗಿದ್ದಾನೆ, ಲಗ್ನಾಧಿಪತಿ ಆಗಿದ್ದಾನೆ. ಸೊ ರಾಹು ಯಾರ ಜೊತೆಗಿಲ್ಲ, ಕೇತು ಯಾರ ಜೊತೆಗಿಲ್ಲ. ಸೊ ಇಷ್ಟುವರೆಗೂ ನಮಗೆ ಕ್ಲಿಯರ್ ಆಗಿದೆ. ಸೊ ನೀವು ಕಳಿಸಿದ ಎಕ್ಸಾಂಪಲ್ಸಲ್ಲಿ ನಾನು ಇದೆಲ್ಲ ನೋಡಿದ್ದೀನಿ, ನೀವು ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿದ್ದೀರಿ ಅನಿಸುತ್ತೆ. ಸೊ ಇದು ಓಕೆ. ಬಾಲಾಜಿ ಅವರೇ, ನಿಮಗೆ ಇದ್ರಾಗ ಏನಾದರೂ ಡೌಟ್ ಇದೆಯಾ? ಇಷ್ಟವರೆಗೂ ನಿಮಗೆ ಓಕೆ ಅಲ್ವಾ? ಯಾಕಂದರೆ ನನಗೆ ನೀವು ಕಳಿಸಿದ್ದು ಬಂದಿಲ್ಲ, ಅದಕ್ಕೋಸ್ಕರ ನಾನು ಕೇಳಿದೆ ನಿಮಗೆ. ಓಕೆ, ರೆಸ್ಟ್. ಓಕೆ, ರೈಟ್. ಸೊ ನಿಮಗೆ ಇದು ಅರ್ಥ ಆಗಿದ್ರೆ ಫೈನ್, ನಾವು ನೆಕ್ಸ್ಟ್ ಮುಂದೆ ಹೋಗ್ಬೋದು. ಓಕೆ, ಈಗ ನಾವು ದೃಷ್ಟಿಯನ್ನು ಇನ್ನೊಂದು ಸಲ ನಾವು ನೋಡೋಣ. ನಾವು ಲಾಸ್ಟ್ ಕ್ಲಾಸಲ್ಲಿ ದೃಷ್ಟಿಯನ್ನು ನೋಡಿದ್ವಿ, ಆಸ್ಪೆಕ್ಟ್. ಈಗ ದೃಷ್ಟಿಯನ್ನು ನೋಡೋ ಕಾಲಕ್ಕೆ 2 ಆ್ಯಂಗಲಲ್ಲಿ ನೋಡಬೇಕು. ನಾವು ಫಸ್ಟ್ ಆ್ಯಂಗಲಲ್ಲಿ ಲಾಸ್ಟ್ ಟೈಮ್ ನಾವು ನೋಡಿದ್ವಿ, ಪ್ರತಿಯೊಂದು ಗ್ರಹಕ್ಕೂ ಕೂಡ 7ನೇ ದೃಷ್ಟಿ ಇರುತ್ತೆ. ಸೊ ಸೂರ್ಯಗೆ ಚಂದ್ರ, ಬುಧ, ಕುಜ, ಗುರು, ಶುಕ್ರ, ಶನಿ, ರಾಹು, ಕೇತು, ಹೀಗೆ ಎಲ್ಲ ಗ್ರಹಗಳಿಗೂ ಕೂಡ 7ಮ ದೃಷ್ಟಿ ಕಾಮನ್.
ಎಲ್ಲ ಗ್ರಹಗಳಿಗೂ 7ನೇ ದೃಷ್ಟಿ ಇರುತ್ತೆ. ಆದರೆ ಕೆಲವಿನ ಗ್ರಹಗಳಿಗೆ ಅಂದರೆ ಔಟರ್ ಪ್ಲಾನೆಟ್ಸ್ ಯಾವುದಿದೆಯೋ ಕುಜಗೆ ಬಂದು 8 ಹಾಗೆ 4ನೇ ದೃಷ್ಟಿ ಅಡಿಷ್ನಲ್ ಆಗಿರುತ್ತೆ. 4, 8 ದೃಷ್ಟಿ ಅಡಿಷ್ನಲ್ ಆಗಿರುತ್ತೆ. ಗುರುವಿಗೆ 5, 9 ದೃಷ್ಟಿ ಅಡಿಷ್ನಲ್ ಆಗಿರುತ್ತೆ. ಶನಿಗೆ 3, 10 ಅಡಿಷ್ನಲ್ ಆಗಿರುತ್ತೆ. ಸೊ ಇದು ದೃಷ್ಟಿಗಳ ಬಗ್ಗೆ ನಾವು ನೋಡ್ತೀವಿ. ಅಂದರೆ ಎಲ್ಲ ಗ್ರಹಗಳು ತಾನಿರುವ ಕಡೆಯಿಂದ 7ನೇ ಮನೆಯನ್ನು ನೋಡುತ್ತದೆ. ವಿಶೇಷವಾಗಿ ಕುಜಗ್ರಹ 4, 8, ಗುರುಗ್ರಹ 5, 9, ಶನಿ 3, 10 7ನೇ ದೃಷ್ಟಿಯ ಜೊತೆ ಈ ಎಕ್ಸ್ಟ್ರಾ ದೃಷ್ಟಿಗಳಿದೆ ಅಂತ ನಾವು ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀವಿ. ಇನ್ನೂ ಒಂದು ತಿಳ್ಕೊಂಡ ವಿಚಾರ ಏನಂತಂದರೆ, ಈಗ ನಾವು ಇದರೊಂದೊಂದ್ಸಲ ಅನಲೈಸ್ ಮಾಡಿದ್ರೆ ಯಾವ ಗ್ರಹ ಯಾವುದನ್ನು ನೋಡ್ತಾ ಇದೆ ಅಂತ ನೀವು ಒಂದ್ಸಲ ಅನಲೈಸ್ ಮಾಡಿದ್ರೆ, ಸೊ ಇಲ್ಲಿ ನೋಡಿ, ಇಲ್ಲಿ 2 ಭಾಗ ನೋಡಿ. ಒಂದು ಸೂರ್ಯ ಗ್ರಹ, ಸೊ ಯಾರನ್ನು ನೋಡ್ತಾ ಇದ್ದಾನೆ. ಸೊ ಸೂರ್ಯಗೆ ಓನ್ಲಿ 7th ಆಸ್ಪೆಕ್ಟ್ ಮಾತ್ರ ಇದೆ. ಸೂರ್ಯ ತಾನಿರುವ ಕಡೆಯಿಂದ 7th ಹೌಸನ್ನು ನೋಡ್ತಾನೆ. ಸೊ ಇಲ್ಲಿ 7th ಹೌಸನ್ನು ಐಡೆಂಟಿಫೈ ಮಾಡಿದ್ರೆ ಇಟ್ ವೆರಿ ಈಸಿ. ಸೊ ಇದಕ್ಕೆ ಈ ಮನೆಗೆ ಇದು 7th ಹೌಸು, ಈ ಮನೆಗೆ ಇದು 7th ಹೌಸು, ಈ ಮನೆಗೆ ಇದು 7th ಹೌಸು, ಈ ಮನೆಗೆ ಇದು. ಸೊ ಅಪೋಸಿಟ್ ಡೈರೆಕ್ಷನ್ ಯಾವುದೇ ಅದೇ 7th ಹೌಸ್ ಆಗುತ್ತೆ. ಈಗ ಸೂರ್ಯನ 7th ಹೌಸ್ ಇದಾಗುತ್ತೆ, ಸಿಂಹರಾಶಿ ಆಗುತ್ತೆ. ಸಿಂಹರಾಶಿಯಲ್ಲಿ ಯಾವ ಗ್ರಹವೂ ಇಲ್ಲ. ಯಾವುದನ್ನ ಗ್ರಹ ಇದ್ರೆ ಮಾತ್ರ ನೀವು ಮೆನ್ಷನ್ ಮಾಡಿ, ಇಲ್ಲದ್ರೆ ಬೇಕಾಗಿಲ್ಲ. ಸೊ ಸೂರ್ಯ ಯಾರನ್ನು ನೋಡ್ತಾ ಇಲ್ಲ. ಹಾಗೆ ಚಂದ್ರ ಯಾರನ್ನ ನೋಡ್ತಾ ಇದ್ದಾನೆ. ಸೊ ಚಂದ್ರ ಯಾರನ್ನ ನೋಡ್ತಾನೆ. ಚಂದ್ರ ಕೂಡ 7th ಹೌಸಲ್ಲಿ ಯಾರೂ ಇಲ್ಲ. ಸೊ ಸೂರ್ಯ ಚಂದ್ರ ಇಬ್ಬರು ಒಟ್ಟಿಗೆ ಇದ್ದಾರೆ ಕಾರಣ ಸೂರ್ಯ ಯಾರನ್ನು ನೋಡ್ತಾನೆ, ಚಂದ್ರ ಕೂಡ ಅವರನ್ನೇ ನೋಡ್ತಾನೆ. ಸೊ ಚಂದ್ರ ಕೂಡ ಯಾರನ್ನ ನೋಡ್ತಾ ಇಲ್ಲ. ನೆಕ್ಸ್ಟ್ ಬುಧ. ಸೊ ಬುಧಗೆ 7th ಹೌಸಲ್ಲಿ ಯಾರೂ ಇಲ್ಲ. ಸೊ ಹಾಗಾಗಿ ಬುಧ ಕೂಡ ಯಾರನ್ನು ನೋಡ್ತಾ ಇಲ್ಲ. ಸೊ ಬುಧನ ಜೊತೆನೇ ಶುಕ್ರ ಕೂಡ ಇದ್ದಾನೆ, ಆದ ಕಾರಣ ಶುಕ್ರ ಕೂಡ ಯಾರನ್ನ ನೋಡಲ್ಲ. ಇನ್ನು ಯಾರನ್ನ ನೋಡೋದ್ರೆ 7th ಹೌಸಲ್ಲಿ ಯಾರೂ ಇಲ್ಲ, ಅವ್ರಿಗೆ ಅಷ್ಟೇ ದೃಷ್ಟಿ ಇದೆ. ನೆಕ್ಸ್ಟ್ ಬಂದು ಕುಜಗ್ರಹ ನೋಡಿ. ಸೊ ಕುಜಗ್ರಹ ಯಾರನ್ನ ನೋಡ್ತಾನೆ. ಕುಜಕ್ಕೆ ಬಂದು 4, 7, 8 3 ಆಸ್ಪೆಕ್ಟ್ಸ್ ಇದೆ. ಸೊ ಕುಜ ಎಲ್ಲಿದ್ದಾನೆ, ಅಲ್ಲಿಂದ 4th ಹೌಸ್ ಕೊಂಡು 1, 2, 3, 4 4th ಹೌಸಲ್ಲಿ ಕೇತು ಇದ್ದಾನೆ. 5, 6, 7th ಹೌಸಲ್ಲಿ ಯಾರು ಇಲ್ಲ. 8th ಹೌಸಲ್ಲಿ ಯಾರು ಇಲ್ಲ. 4th ಹೌಸಲ್ಲಿ ಮಾತ್ರ ಕೇತು ಒಬ್ಬನೇ ಇದ್ದಾನೆ. ಸೊ ಕೇತುವನ್ನು ನೋಡ್ತಾನೆ. ಸೊ ನೀವು ಬೇಕಾದ್ರೆ ಬ್ರಾಕೆಟಲ್ಲಿ ಬೇಕಾದ್ರೆ 4 ಅಂತ ಹಾಕ್ಕೊಳ್ಳಿ, ಯಾಕಂದ್ರೆ 4ನೇ ದೃಷ್ಟಿ. ಸೊ ಬೇಡ ಕನ್ಫ್ಯೂಸ್ ಯಾಕೆ, ಕೇತು ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಗುರು ಯಾರನ್ನ ನೋಡ್ತಾನೆ. ಸೊ ಗುರು ಬಂದು ತಾನಿರುವ ಕಡೆಯಿಂದ 5ನೇ ಮನೆಯನ್ನ, 7ನೇ ಮನೆಯನ್ನ, 9ನೇ ಮನೆಯನ್ನ ನೋಡ್ತಾನೆ. ಸೊ ಗುರು ಇಲ್ಲಿದ್ದಾನೆ. ಇಲ್ಲಿಂದ 5ನೇ ಮನೆ ಬಂದು 1, 2, 3, 4, 5 ಸೂರ್ಯ ಚಂದ್ರ ಆಗ್ತಾರೆ. ಆಮೇಲೆ 6, 7th ಹೌಸಲ್ಲಿ ಯಾರೂ ಇಲ್ಲ. 8, 9th ಹೌಸಲ್ಲಿ ರಾಹು ಇದ್ದಾನೆ. ಅಂದರೆ ಗುರು ಸೂರ್ಯ ಚಂದ್ರ ರಾಹುವನ್ನು ನೋಡ್ತಾನೆ. ಸೂರ್ಯ ಚಂದ್ರ ರಾಹುವನ್ನು ನೋಡ್ತಾನೆ. ಆಮೇಲೆ ಶನಿ ಯಾರನ್ನ ನೋಡ್ತಾನೆ. ಸೊ ಶನಿ ಬಂದು ತಾನಿರುವ ಕಡೆಯಿಂದ 1, 2, 3 ಯಾರೂ ಇಲ್ಲ. 4, 5, 6, 7 ಯಾರೂ ಇಲ್ಲ. 8, 9, 10 ಸೊ ರಾಹು ಇದ್ದಾನೆ. ಸೊ ಶನಿ ರಾಹು ಮಾತ್ರ ನೋಡ್ತಾನೆ. ನೆಕ್ಸ್ಟ್ ರಾಹುಗ್ರಹ ಯಾವಾಗೂ ಕೇತುವನ್ನು ನೋಡ್ತಾನೆ. ಯಾಕೆಂದರೆ ರಾಹುವಿಗೆ ಅಪೋಸಿಟ್ ಯಾವಾಗೂ ಕೇತು ಇರ್ತಾನೆ. ಸೊ ಇನ್ಯಾರು ನೋಡ್ತಾನೆ. ಸೊ 7ನೇ ಮನೆ ದೃಷ್ಟಿ ಒಂದೇ ಇರೋದ ಕಾರಣ ರಾಹು ಬೇರೆ ಯಾರನ್ನು ನೋಡಲ್ಲ. ಸೊ ಕೇತು ಯಾರನ್ನ ನೋಡ್ತಾನೆ. ಸೊ ಕೇತು ಬಂದು ರಾಹುವನ್ನು ನೋಡ್ತಾನೆ. ಕೇತುವಿಗೆ 7th ಹೌಸಲ್ಲಿ ರಾಹು ಇದ್ದಾನೆ. ಸೊ ಇದು ಫಾರ್ವರ್ಡ್ ಡೈರೆಕ್ಷನ್ ಅಂತ ಅಂತೀವಿ. ಇದು ಫಸ್ಟ್ ಆ್ಯಂಗಲಲ್ಲಿ ನಾವು ನೋಡೋದು. ಇದು ನಿಮಗೆಲ್ಲರಿಗೂ ಕೂಡ ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಳಿದ್ದೀನಿ. ಇದು ಇಟ್ಸ್ ವೆರಿ ಈಸಿ. ಬಟ್ ನೀವು ಜಾತಕವನ್ನು ನೋಡೋ ಕಾಲಕ್ಕೆ ರಿವರ್ಸ್ ಫಾರ್ಮ್ಯಾಟಲ್ಲಿ ನೋಡಬೇಕು. ಇದು ಫಾರ್ವರ್ಡ್ ಲುಕಪ್, ಇದು ರಿವರ್ಸ್ ಲುಕಪ್ಪಲ್ಲಿ ನೋಡಬೇಕಾಗುತ್ತೆ. ಈಗ ನೋಡಿ, ಸೂರ್ಯ ಯಾರನ್ನ ನೋಡ್ತಾ ಇದ್ದಾನೆ. ಫಸ್ಟ್ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸೂರ್ಯ ಯಾರನ್ನ ನೋಡ್ತಾ ಇದ್ದಾನೆ. ಸನ್ ಆಸ್ಪೆಕ್ಟ್ಸ್. ಸೂರ್ಯ ಯಾರನ್ನು ನೋಡ್ತಾ ಇದ್ದಾನೆ ಅಂತ ಬೋದು ಫಾರ್ವರ್ಡ್ ಲುಕಪ್. ಆದರೆ ಇಲ್ಲಿ ಸೂರ್ಯನನ್ನ ಯಾರು ನೋಡ್ತಾ ಇದ್ದಾರೆ, ಆಸ್ಪೆಕ್ಟೆಡ್ ಬೈ. ಸೂರ್ಯ ಗ್ರಹವನ್ನು ಬೇರೆ ಗ್ರಹಗಳು ಯಾರಾದರೂ ನೋಡ್ತಾ ಇದ್ದಾರಾ ಅಂತಂಬೋದು ಇಲ್ಲಿ ನಮಗೆ ಕಾನ್ಸೆಪ್ಟ್ ಬೇಕಾಗುತ್ತೆ. ಸೊ ಈ ಪ್ರಕಾರ ನೋಡಿದ್ರೆ ಸೂರ್ಯ ಗ್ರಹವನ್ನು ಯಾರಾದರೂ ನೋಡಬೇಕಾದ್ರೆ ಎಲ್ಲ ಗ್ರಹಗಳಿಗೂ 7ನೇ ಮನೆ ಆಸ್ಪೆಕ್ಟ್ ಇದಾದ ಕಾರಣ 7th ಹೌಸಲ್ಲಿ ಯಾರನ್ನ ಇರಬೇಕು. ಇಲ್ಲಿ ಯಾರನ್ನ 7th ಹೌಸಲ್ಲಿ ಸೂರ್ಯಗೆ ಇದ್ದರೆ ಅವನು ಸೂರ್ಯನ ನೋಡ್ತಾನೆ. 7th ಹೌಸಲ್ಲಿ ಇದ್ರೇನಾಗುತ್ತೆ, ಅವರಿಗೆ 7th ಆಸ್ಪೆಕ್ಟ್ ಸೂರ್ಯ ಆಗ್ತಾನೆ. ನೋಡಿ, ಈಗ ಸೂರ್ಯ ಬಂದು ಈಗ ಕುಂಭರಾಶಿಯಲ್ಲಿದ್ದಾನೆ.
ಕುಂಭರಾಶಿಗೆ 7th ಹೌಸ್ ಏನಾಗುತ್ತೆ, ಸಿಂಹರಾಶಿ ಆಗುತ್ತೆ. ಸಿಂಹರಾಶಿಯಲ್ಲಿ ಯಾವುದಾದ್ರೂ ಗ್ರಹ ಇದ್ದರೆ ಕುಂಭರಾಶಿ ಬಂದು ಏನಾಗುತ್ತೆ, 7th ಹೌಸ್ ಆಗುತ್ತೆ, ಸೂರ್ಯನನ್ನು ನೋಡ್ತಾನೆ. ಹಾಗಾಗಿ ಇಲ್ಲಿ 7th ಹೌಸಲ್ಲಿ ಯಾರೂ ಇಲ್ಲದ ಕಾರಣ ಸೂರ್ಯನನ್ನು ಯಾವ ಗ್ರಹ ನೋಡ್ತಾ ಇಲ್ಲ. ಆದರೆ ಕುಜಗೆ ಮತ್ತು ಗುರುಗೆ ಶನಿಗೆ ಎಕ್ಸ್ಟ್ರಾ ದೃಷ್ಟಿಗಳಿದೆ. ಆ ಗ್ರಹಗಳೇನಾದರೂ ನೋಡ್ತಾ ಇದೆಯಾ ಅಂತ ಅಂಬೋದು ನಾವು ಅಬ್ಸರ್ವ್ ಮಾಡಬೇಕು. ಅಂದರೆ ಇಂಡಿವಿಜುವಲಿ ಶನಿ ನೋಡ್ತಾ ಇದ್ದಾನೆ, ಗುರು ನೋಡ್ತಾ ಇದ್ದಾನೆ, ಕುಜ ನೋಡ್ತಾ ಇದ್ದಾನೆ ಅಂತ ಅಬ್ಸರ್ವ್ ಮಾಡಬೇಕು. ಫಸ್ಟ್ ನಾನು ಕುಜ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಕುಜ ಗ್ರಹ 4, 7, 8 ಆಸ್ಪೆಕ್ಟ್ಸ್ ಇದೆ. ಕುಜ ಎಲ್ಲಿದ್ದಾನೋ ಅಲ್ಲಿಂದ 4th ಹೌಸ್ ಕೌಂಟ್ ಮಾಡಿ. 1, 2, 3, 4. ಇಲ್ಲಿ ಸೂರ್ಯ ಇದ್ದಾನ, ಸೂರ್ಯನ ಮಾತ್ರ ನೋಡಿ, ಸೂರ್ಯ ಇಲ್ಲ. 5, 6, 7 ಸೂರ್ಯ ಇಲ್ಲ. 8 ಸೂರ್ಯ ಇಲ್ಲ. ಸೊ ಕುಜಗ್ರಹ ಸೂರ್ಯನನ್ನು ನೋಡ್ತಾ ಇಲ್ಲ. ನೆಕ್ಸ್ಟ್ ಗುರು. ಸೊ ಗುರು ನೋಡಿ, ಗುರು ತಾನಿರೋ ಕಡೆಯಿಂದ 1, ಗುರುವಿಗೆ ಬಂದು 5, 7, 9. 1, 2, 3, 4, 5. ಸೊ 5th ಹೌಸಲ್ಲಿ ಸೂರ್ಯ ಇದ್ದಾನೆ. ಸೊ ಅದ ಕಾರಣ ಗುರು ನೋಡ್ತಾ ಇದ್ದಾನೆ ಅಂತ ಹಾಕಬೇಕು. ಗುರು ನೋಡ್ತಾ ಇದ್ದಾನೆ. ಆಮೇಲೆ ಶನಿ ನೋಡ್ತಾ ಇದ್ದಾನೆ ಅಂತ ನೋಡಿ. ಶನಿಗೆ 3, 7, 10. ಶನಿ ಇಲ್ಲಿಂದ 1, 2, 3 ಸೂರ್ಯ ಇಲ್ಲ. 4, 5, 6, 7 ಸೂರ್ಯ ಇಲ್ಲ. 8, 9, 10 ಸೂರ್ಯ ಇಲ್ಲ. ಅಂದರೆ ಸೂರ್ಯ ಗ್ರಹವನ್ನು ಗುರುಗ್ರಹ ಮಾತ್ರ ನೋಡ್ತಾ ಇದೆ. ಇಷ್ಟಕ್ಕೆ ಮುಂಚೆ ಸೂರ್ಯ ಯಾರನ್ನು ನೋಡ್ತಾ ಇದ್ದಾನೆ ಅಂತ ಇತ್ತು. ಈಗ ಸೂರ್ಯ ಗ್ರಹವನ್ನು ಯಾರು ನೋಡ್ತಾ ಇದ್ದಾರೆ? ಸನ್ ಈಸ್ ಆಸ್ಪೆಕ್ಟೆಡ್ ಬೈ ಗುರು. ಅದೇ ಸೂರ್ಯ ಯಾರನ್ನ ನೋಡಿದ ಅಂದ್ಕೊಳ್ಳಿ, ಸನ್ ಆಸ್ಪೆಕ್ಟ್ಸ್ ಅಂದರೆ ಸೂರ್ಯ ಯಾರನ್ನು ನೋಡ್ತಾರೆ. ಆಸ್ಪೆಕ್ಟೆಡ್ ಬೈ ಅಂದರೆ ಸೂರ್ಯ ಗ್ರಹವನ್ನು ಯಾರು ನೋಡ್ತಾರೆ. ಈಗ ಪೊಲೀಸ್ ಏನು ಮಾಡ್ತಾನೆ, ಕಳ್ಳನ ಹುಡ್ಕೊಂತ ಹೋಗ್ತಾನೆ, ಕಳ್ಳನ ನೋಡ್ಕೊತ ಅಬ್ಸರ್ವ್ ಮಾಡ್ಕೊತ ಹೋಗ್ತಾನೆ. ಕಳ್ಳ ಏನು ಮಾಡ್ತಾನೆ, ಪೊಲೀಸ್ ಏನಾದರೂ ಅಬ್ಸರ್ವ್ ಮಾಡ್ತಾ ಇದ್ದಾನ ಅಂತ ಹೋಗ್ತಾನೆ. ಅವನೇನು ಬೇರೆ ಯಾರನ್ನ ನೋಡಲ್ಲ, ಪೊಲೀಸರ ಕಣ್ಣಲ್ಲಿ ನಾನೇನಾದರೂ ಬೀಳ್ತೀನ. ಸೊ ಹಾಗಾಗಿ ಇಲ್ಲಿ ನೀವು ಜಾತಕವನ್ನು ನೋಡೋ ಕಾಲಕ್ಕೆ ಯಾವ ಗ್ರಹವನ್ನು ಯಾವ ಗ್ರಹಗಳು ನೋಡ್ತಾ ಇದೆ ಅಂತ ಅಂಬೋದು ಇಂಪಾರ್ಟೆಂಟು. ಇಲ್ಲಿ ಸೂರ್ಯ ಗ್ರಹವನ್ನು ಗುರು ನೋಡ್ತಾ ಇದ್ದಾನೆ ಅಂತ ಆಯಿತು. ನೆಕ್ಸ್ಟ್ ಚಂದ್ರನನ್ನು ಯಾರು ನೋಡ್ತಾ ಇದ್ದಾರೆ? ರಿವರ್ಸ್ ಲುಕಪ್ ನೋಡಿ, ಚಂದ್ರ. ಸೊ ನೋಡಿದ್ರೆ ಸೂರ್ಯ ಚಂದ್ರ ಒಟ್ಟಿಗೆ ಇದ್ದಾರೆ ಆದ ಕಾರಣ ಸೂರ್ಯ ಗ್ರಹವನ್ನು ಯಾರು ನೋಡ್ತಾರೋ ಚಂದ್ರನ್ನು ಕೂಡ ಅವನೇ ನೋಡ್ತಾನೆ. ಸೊ ಹಾಗಾಗಿ ಗುರುವಿಂದ 5th ಹೌಸಲ್ಲಿ ಚಂದ್ರ ಇದ್ದಾನೆ ಆದ ಕಾರಣ ಗುರು ನೋಡ್ತಾನೆ. ನೆಕ್ಸ್ಟ್ ಬುಧ ಗ್ರಹವನ್ನು ಯಾರು ನೋಡ್ತಾ ಇದ್ದಾರೆ? ನೀವು ನೋಡಿದ್ರೆ ಈಗ ಬುಧಗೆ 7th ಹೌಸಲ್ಲಿ ಯಾರನ್ನ ಇದ್ದಾರೆ ನೋಡಿ, ಯಾರೂ ಇಲ್ಲ. ನೆಕ್ಸ್ಟ್ ಗುರು. ಸೊ 1, 2, 3, 4 ಗುರುವಿಂದ 4th ಹೌಸಲ್ಲಿ ಬುಧ ಇದ್ದಾನೆ. ಸೊ ಗುರುವಿಗೆ 4th ದೃಷ್ಟಿ ಇಲ್ಲ. ಶನಿಯಿಂದ 1, 2, 3, 4, 5 ಶನಿಯಿಂದ 5th ಹೌಸಲ್ಲಿ ಬುಧ ಇದ್ದಾನೆ, ಬಟ್ ಶನಿಗೆ 5th ಆಸ್ಪೆಕ್ಟ್ ಇಲ್ಲ. ಕುಜನಿಂದ ಕೂಡ 5th ಹೌಸಲ್ಲಿ ಬುಧ ಇದ್ದಾನೆ, ಕುಜಗೆ 5th ಆಸ್ಪೆಕ್ಟ್ ಇಲ್ಲ. ಹಾಗಾಗಿ ಬುಧ ಗ್ರಹವನ್ನು ಯಾರೂ ನೋಡ್ತಾ ಇಲ್ಲ. ಆಮೇಲೆ ಶುಕ್ರ ಗ್ರಹವನ್ನು, ಸೊ ಶುಕ್ರ ಬುಧ ಇಬ್ಬರು ಒಟ್ಟಿಗೆ ಇದ್ದಾರೆ ಆದ ಕಾರಣ ಬುಧನ ಯಾರು ನೋಡೋದ್ರೆ ಶುಕ್ರನ ಕೂಡ ಯಾರು ನೋಡಲ್ಲ. ನೆಕ್ಸ್ಟ್ ಕುಜಗ್ರಹವನ್ನು ಯಾರಾದರೂ ನೋಡ್ತಾ ಇದ್ದಾರಾ ಅಂತ ನೋಡಿದ್ರೆ ಕುಜನಿಗೆ ನೋಡಿ, ಕುಜನಿಂದ 7th ಹೌಸಲ್ಲಿ ಯಾರೂ ಇಲ್ಲ, ಹಾಗಾಗಿ ಯಾರೂ ನೋಡಲ್ಲ. ಇನ್ನು ನೋಡಬೇಕಾದ್ರೆ ಯಾರು? ಗುರು ಶನಿ ಇಬ್ಬರೇ ನೋಡಬೇಕು. ಕುಜನ ತಾನು ನೋಡ್ಕೊಳ್ಳಲ್ಲ. ಸೊ ಶನಿ ಬಂದು ಕುಜನ ಜೊತೆಗೆ ಇದ್ದಾನಾದ ಕಾರಣ ಶನಿ ನೋಡಲ್ಲ. ಇನ್ನು ಗುರುವಿಂದ ನೀವು ಕೌಂಟ್ ಮಾಡಿದ್ರೆ, ಗುರುವಿಂದ ನೀವು ಈ ಥರ ಕ್ಲಾಕ್ ವೈಸ್ ಕೌಂಟ್ ಮಾಡಿದ್ರೆ ಕುಜ ಬಂದು 12th ಹೌಸಲ್ಲಿ ಇದ್ದಾನೆ. ಗುರುವಿಗೆ ಏನು ನಿಮಗೆ 12th ಆಸ್ಪೆಕ್ಟ್ ಇಲ್ಲ. ಸೊ ಹಾಗಾಗಿ ಕುಜಗ್ರಹವನ್ನು ಕೂಡ ಯಾರೂ ನೋಡ್ತಾ ಇಲ್ಲ. ನೆಕ್ಸ್ಟ್ ಗುರು. ಸೊ ನೆಕ್ಸ್ಟ್ ಗುರುಗ್ರಹವನ್ನು ಯಾರಾದರೂ ನೋಡ್ತಾರಾ ಅಂತ ನೋಡಿದ್ರೆ, ಸೊ ಬುಧನ್ನ ಯಾರು ನೋಡ್ತಾ ಇಲ್ಲ, ಹಾಗೆ ಕುಜನ್ನ ಕೂಡ ಯಾರು ನೋಡ್ತಾ ಇಲ್ಲ. ನೆಕ್ಸ್ಟ್ ಶುಕ್ರ, ಇದು ಶುಕ್ರನ ಯಾರು ನೋಡ್ತಾ ಇಲ್ಲ, ಕುಜನ್ನ ಯಾರು ನೋಡ್ತಾ ಇಲ್ಲ. ನೆಕ್ಸ್ಟ್ ಗುರುಗ್ರಹವನ್ನು ಯಾರಾದರೂ ನೋಡ್ತಾರಾ ಅಂತ ನಾವು ನೋಡಿದ್ರೆ, ಸೊ ಗುರುಗ್ರಹವನ್ನು ಫಸ್ಟ್ 7th ಹೌಸಲ್ಲಿ ನೋಡಿ ಯಾರಾದರೂ ಇದ್ದಾರೆ. 7th ಹೌಸಲ್ಲಿ ಯಾರೂ ಇಲ್ಲ. ಇನ್ನು ನೋಡಿದ್ರೆ ಶನಿ ಮತ್ತು ಕುಜ ನೋಡಬೇಕು, ಯಾಕೆಂದರೆ ಅವರಿಗೆ ಎಕ್ಸ್ಟ್ರಾ ಆಸ್ಪೆಕ್ಟ್ಸ್ ಇರೋದು. ಶನಿಯಿಂದ 2nd ಹೌಸಲ್ಲಿ ಗುರು ಇದ್ದಾನೆ, ಕುಜನಿಂದ 2nd ಹೌಸಲ್ಲಿ ಗುರು ಇದ್ದಾನೆ. ಶನಿಗೆ ಕುಜಗೆ ಇಬ್ಬರಿಗೂ ಕೂಡ 2nd ಆಸ್ಪೆಕ್ಟ್ ಇಲ್ಲ, 2ನೇ ದೃಷ್ಟಿ ಇಲ್ಲ. ಹಾಗಾಗಿ ಗುರುಗ್ರಹವನ್ನು ಯಾರು ನೋಡ್ತಾ ಇಲ್ಲ. ನೆಕ್ಸ್ಟ್ ಶನಿ ಗ್ರಹವನ್ನು ಯಾರು ನೋಡ್ತಾರೆ ನೀವು ನೋಡಿದ್ರೆ, ಸೊ ಶನಿ ಗ್ರಹವನ್ನು ನೋಡಿ ಫಸ್ಟ್ 7th ಹೌಸಲ್ಲಿ ಯಾರನ್ನ ಇದ್ದಾರೆ ಅಂತ ನೋಡಿ. ಕುಜ ಶನಿ ಇಬ್ಬರು ಒಟ್ಟಿಗೆ ಇದ್ದಾರೆ ಆದ ಕಾರಣ ಕುಜಗ್ರಹವನ್ನು ಯಾರೂ ನೋಡ್ತಾ ಇಲ್ಲ, ಹಾಗೆ ಶನಿ ಗ್ರಹವನ್ನು ಕೂಡ ಯಾರೂ ನೋಡಲ್ಲ. ಬೇಕಾದ್ರೆ ನೀವು ಕೌಂಟ್ ಮಾಡ್ಬೋದು. 7th ಹೌಸಲ್ಲಿ ಯಾರೂ ಇಲ್ಲ, ಗುರುವಿಂದ 12th ಹೌಸಲ್ಲಿ ಇದ್ದಾನೆ, ಕುಜ ಶನಿ ಒಟ್ಟಿಗೆ ಇದ್ದಾರೆ ಆದ ಕಾರಣ ಕುಜ ನೋಡೋದೇ ಇಲ್ಲ.
ನೆಕ್ಸ್ಟ್ ರಾಹು. ಸೊ ರಾಹುವನ್ನು ಯಾರು ನೋಡ್ತಿದ್ದಾರೆ ಅಂತ ನೋಡಿದ್ರೆ, ರಾಹು ಗ್ರಹವನ್ನು ಯಾರನ್ನ ನೋಡ್ಬೇಕಂದ್ರೆ 7th ಹೌಸಲ್ಲಿ ಯಾರನ್ನ ಇದ್ದಾರೆ ನೋಡಿ, 7th ಹೌಸಲ್ಲಿ ಕೇತು ಇದ್ದಾನೆ. ಸೊ ಕೇತು ನೋಡ್ತಾನೆ. ನೆಕ್ಸ್ಟ್ ರಾಹುವನ್ನು ಬೇರೆ ಗ್ರಹಗಳು ಯಾವುದನ್ನ ನೋಡುತ್ತಾ? ಸೊ ಗುರು ಗ್ರಹವನ್ನು ನೋಡಿ. ಗುರುಗ್ರಹದಿಂದ 7th 8th 9th. ಸೊ 9th ಹೌಸಲ್ಲಿ ರಾಹು ಇದ್ದಾನೆ. ಆದ ಕಾರಣ ರಾಹು ಗ್ರಹವನ್ನು ಗುರು ನೋಡ್ತಾ ಇದ್ದಾನೆ. ಅದೇ ಸಮಯದಲ್ಲಿ ಕುಜ, ಇಲ್ಲಿಂದ ತಾನಿರೋ ಕಡೆಯಿಂದ ಕುಜ ಇರೋ ಕಡೆಯಿಂದ ರಾಹು 10th ಹೌಸಲ್ಲಿದ್ದಾನೆ. ಬಟ್ ಕುಜನಿಗೆ 10th ಆಸ್ಪೆಕ್ಟ್ ಇಲ್ಲ. ಶನಿ ನೋಡಿ, 1 ಇಲ್ಲಿಂದ 7 8 9 10 10th ಹೌಸಲ್ಲಿ ರಾಹು ಇದ್ದಾನೆ. ಸೊ ಶನಿ ನೋಡ್ತಾನೆ. ಸೊ ಹೀಗೆ ಬರ್ತೀವಿ. ನೆಕ್ಸ್ಟ್ ಕೇತು. ಸೊ ಕೇತು ಗ್ರಹವನ್ನು ಯಾರು ನೋಡ್ತಾರೆ? ಸೊ ಕೇತು ಗ್ರಹವನ್ನು ನಿಮಗೆ 7th ಆಸ್ಪೆಕ್ಟ್ ಅಂತಂದರೆ ರಾಹು ಇದ್ದಾನೆ, ಅದ ಕಾರಣ ರಾಹು ನೋಡ್ತಾನೆ. ಬೇರೆ ಯಾರು ನೋಡ್ತಾರೆ ಕೇತುವನ್ನು? ಇಲ್ಲಿ ನೋಡಿ, ಕುಜ ತಾನಿರೋ ಕಡೆಯಿಂದ 1 2 3 4. ಸೊ ಕುಜ ಕಡೆ ಇರೋ ಕಡೆಯಿಂದ ಕೇತು 4th ಹೌಸಲ್ಲಿದ್ದಾನೆ. ಆದ ಕಾರಣ ಕೇತು ಗ್ರಹವನ್ನು ಕುಜ ನೋಡ್ತಾನೆ. ಸೊ ಕುಜ ನೋಡ್ತಾನೆ. ಗುರು ನೋಡ್ತಾನೆ ಅಂದರೆ ಗುರುವಿಂದ 1 2 3 3rd ಹೌಸಲ್ಲಿ ಕೇತು ಇದ್ದಾನೆ, ಗುರು ನೋಡಲ್ಲ. ಶನಿಯಿಂದ 1 2 3 4 4th ಹೌಸಲ್ಲಿ ಕೇತು ಇದ್ದಾನೆ, ಶನಿ ಕೂಡ ನೋಡಲ್ಲ. ಕೇತು ಗ್ರಹವನ್ನು ರಾಹು ಕುಜ ಮಾತ್ರ ನೋಡ್ತಾ ಇದ್ದಾರೆ. ಸೊ ಸನ್ ಈಸ್ ಆಸ್ಪೆಕ್ಟೆಡ್ ಬೈ ಗುರು, ಚಂದ್ರ ಈಸ್ ಆಸ್ಪೆಕ್ಟೆಡ್ ಬೈ ಗುರು, ರಾಹು ಈಸ್ ಆಸ್ಪೆಕ್ಟೆಡ್ ಬೈ ಗುರು ಈಸ್ ಆಸ್ಪೆಕ್ಟೆಡ್ ಬೈ ಯಾರೂ ಇಲ್ಲ. ಶನಿಯನ್ನು ಯಾರು ನೋಡಲ್ಲ. ಮತ್ತು ರಾಹು ಈಸ್ ಆಸ್ಪೆಕ್ಟೆಡ್ ಬೈ ಕೇತು ಗುರು ಶನಿ. ಇಲ್ಲಿ ನಾವು ಇದನ್ನು ರಿವರ್ಸ್ ಲುಕಪ್ ನೋಡ್ತೀವಿ. ನೀವು ಜಾತಕವನ್ನು ನೋಡೋ ಕಾಲಕ್ಕೆ ದೃಷ್ಟಿಯನ್ನು ರಿವರ್ಸ್ ಲುಕಪ್ಪೇ ನೋಡಬೇಕು, ಫಾರ್ವರ್ಡ್ ಲುಕಪ್ ನಮಗೆ ಬೇಕಾಗಿಲ್ಲ. ಬಟ್ ಎರಡೂ ಸಿಮಿಲರನೇ ಇರುತ್ತೆ. ನೀವು ಯಾವ ಕಡೆ ನೋಡಿದ್ರೂ ಅಲ್ಟಿಮೇಟ್ಲಿ ಆನ್ಸರ್ ಎಂಬುದು ಒಂದೇ. ಸೊ ಆದ ಕಾರಣ ಇಲ್ಲಿ ನೀವು ಜಸ್ಟ್ ಈ ರಿವರ್ಸ್ ಲುಕಪ್ ಪ್ರಾಕ್ಟೀಸ್ ಮಾಡಿದ್ರೆ ಜಾತಕವನ್ನು ಫಾಸ್ಟಾಗಿ ನೋಡೋಕೆ ಬಂದ್ಬಿಡುತ್ತೆ. ಸೊ ಯಾವ ಗ್ರಹವನ್ನು ಯಾರು ನೋಡ್ತಾ ಇದ್ದಾರೆ ಅಂತ ಅಂಬೋದು ಬೇಕು. ಈಗ ನಾನು ಯಾರನ್ನು ನೋಡ್ತಾ ಇದ್ದಾನೋ ಬೇಕಾಗಿಲ್ಲ, ನನ್ನ ಯಾರು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂತ ಅಂಬೋದು ನಮಗೆ ಇಲ್ಲಿ ಇಂಪಾರ್ಟೆಂಟು. ಸೊ ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಯ್ತಲ್ವ? ಒಂದು ಸಾರಿ ಈ ಒಂದು ಎಕ್ಸಾಂಪಲ್ ನಾವು ಮಾಡೋಣ. ಇಲ್ಲಿ ನೋಡಿ, ಈ ಎಕ್ಸಾಂಪಲ್ ನಾವು ಹರಸ್ಕೋಪ್ ನೋಡಿದ್ರೆ ಇಲ್ಲಿ ದೃಷ್ಟಿ ಎಂಬುದು ಆಸ್ಪೆಕ್ಟ್ ಇದೆ, ಕಾಲಮ್ ಇದೆ. ಈ ಕಾಲಮ್ ನೀವೇನು ಮಾಡಬೇಕಂದ್ರೆ ರಿವರ್ಸ್ ಲುಕಪ್ ಹಾಕಬೇಕು. ಈಗ ಈ ಜಾತಕವನ್ನು ನೋಡಿ ಹೇಳಿ, ಸೂರ್ಯ ಗ್ರಹವನ್ನು ಯಾರು ನೋಡ್ತಾ ಇದ್ದಾರೆ ಅಂತಂಬೋದು ಪ್ರಧಾನ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಸೂರ್ಯ ಗ್ರಹವನ್ನು ಯಾರನ್ನ ನೋಡ್ಬೇಕಾದ್ರೆ ಫಸ್ಟ್ 7th ಹೌಸಲ್ಲಿ ಯಾರನ್ನ ಇದ್ದಾರಾ ಅಂತ ನೋಡಿ. ಸೊ 7th ಹೌಸಲ್ಲಿ ಯಾರನ್ನ ಇದ್ದಾರ? ಸೂರ್ಯನಿಗೆ ಯಾರೂ ಇಲ್ಲ. ಓಕೆ, ಇನ್ನು ಯಾರು ನೋಡಬೇಕು? ಶನಿ ಗುರು ಕುಜ, ಅವ್ರಿಗೆ ಎಕ್ಸ್ಟ್ರಾ ಆಸ್ಪೆಕ್ಟ್ ಇರೋದು, ಅವ್ರೇನಾದರೂ ನೋಡ್ತಾರೆ ಅಂತ ನೋಡಿ. ಈಗ ಸೂರ್ಯನ ಜೊತೆನೇ ಕುಜ ಇರೋದ್ರಿಂದ ಕುಜ ಏನೂ ನೋಡಲ್ಲ. ನೆಕ್ಸ್ಟ್ ಗುರು ಏನಾದರೂ ನೋಡ್ತಾನ ಅಂತ ನೋಡಿ. ಸೊ ಗುರುವಿಂದ ಸೂರ್ಯ ಎಷ್ಟನೇ ಮನೆಗಿದ್ದಾನೆ? ಸೊ ಗುರುವಿಂದ ನೋಡಿ 7th 8th 9th 10th ಹೌಸಲ್ಲಿದೆ. ಬಟ್ ಗುರುವಿಗೆ 10th ಆಸ್ಪೆಕ್ಟ್ ಇಲ್ಲ. ಸೊ ಆದ ಕಾರಣ ಏನು ತೊಂದರೆ ಇಲ್ಲ, ಗುರು ನೋಡ್ತಾ ಇಲ್ಲ. ನೆಕ್ಸ್ಟ್ ಶನಿಯಿಂದ ಕುಜ ಎಷ್ಟನೇ ಮನೆಗಿದ್ದಾನೆ ಕೌಂಟ್ ಮಾಡಿ. ಶನಿಯಿಂದ 7 8th ಹೌಸಲ್ಲಿ ಕುಜ ಇದ್ದಾನೆ, ಸೂರ್ಯ ಇದ್ದಾನೆ. ಸೊ ಶನಿಯಿಂದ 8th ಹೌಸಲ್ಲಿ ಸೂರ್ಯ ಇರೋದ್ರಿಂದ ಶನಿಗೆ 8th ಆಸ್ಪೆಕ್ಟ್ ಇಲ್ಲ, ಆದ ಕಾರಣ ಶನಿ ಕೂಡ ನೋಡಲ್ಲ. ಸೊ ಆದ ಕಾರಣ ಸೂರ್ಯನನ್ನು ಯಾವ ಗ್ರಹವೂ ನೋಡಲ್ಲ. ನೆಕ್ಸ್ಟ್ ಚಂದ್ರಗ್ರಹವನ್ನು ಯಾರು ನೋಡ್ತಾರೆ? ಈಗ ಸೂರ್ಯನನ್ನು ಯಾರು ನೋಡ್ತಾ ಇಲ್ಲ ಅಂದರೆ ಸೂರ್ಯನ ಜೊತೆನೇ ಕುಜ ಇರೋದ್ರಿಂದ ಕುಜನ್ನು ಕೂಡ ಯಾರೂ ನೋಡಲ್ಲ. ನೋಡಿ, ಇದನ್ನು ಯಾರು ನೋಡ್ತಾ ಇಲ್ಲ, ಕುಜಗ್ರಹವನ್ನು ಕೂಡ ಯಾರು ನೋಡ್ತಾ ಇಲ್ಲ, ಡೈರೆಕ್ಟಾಗಿ ಹಾಕಿಬಿಡ್ಬೋದು. ಚಂದ್ರನನ್ನು ಯಾರು ನೋಡ್ತಾರೆ? ಸೊ ಚಂದ್ರನಿಂದ 7th ಹೌಸಲ್ಲಿ ಯಾರಿದ್ದಾರೆ ಹೇಳಿ? ಶುಕ್ರ. ಆದ ಕಾರಣ ಚಂದ್ರನನ್ನು ಶುಕ್ರ ನೋಡ್ತಾನೆ. ನೆಕ್ಸ್ಟ್ ಬೇರೆ ಗ್ರಹಗಳು ಯಾವುದನ್ನು ನೋಡುತ್ತಾ ಅಂತ ನೋಡಿ. ಚಂದ್ರನಿಗೆ ನೆಕ್ಸ್ಟ್ ನೋಡಬೇಕಾದ್ರೆ ಶನಿ ನೋಡಬೇಕು, ಕುಜ ನೋಡಬೇಕು, ಗುರು ನೋಡಬೇಕು. ಸೊ ಶನಿ ಚಂದ್ರನ ಜೊತೆನೇ ಇರೋದ್ರಿಂದ ಶನಿ ಏನು ನೋಡಲ್ಲ. ಸೊ ಕುಜ ನೋಡಬೇಕು. ಕುಜನಿಂದ ಚಂದ್ರ ಎಷ್ಟನೇ ಮನೆಗಿದ್ದಾನೆ ನೋಡಿ. ಕುಜನಿಂದ 6th ಹೌಸಲ್ಲಿ ಚಂದ್ರ ಇದ್ದಾನೆ. ಸೊ ಕುಜಗೆ 6th ಆಸ್ಪೆಕ್ಟ್ ಇಲ್ಲ. ಗುರುವಿಂದ 3rd ಹೌಸಲ್ಲಿ ಚಂದ್ರ ಇದ್ದಾನೆ, ಗುರುವಿಗೇನು 3rd ಆಸ್ಪೆಕ್ಟ್ ಇಲ್ಲ, ಓನ್ಲಿ ಶುಕ್ರ ಮಾತ್ರ ನೋಡ್ತಾನೆ. ನೆಕ್ಸ್ಟ್ ಬುಧ. ಸೊ ಬುಧ ಗ್ರಹವನ್ನು ಯಾರು ನೋಡ್ತಾರೆ? ಈಗ ಚಂದ್ರನನ್ನು ಯಾರು ನೋಡ್ತಾರೋ ಶನಿ ಚಂದ್ರನ ಜೊತೆಗೆ ಇರೋದ್ರಿಂದ ಶನಿಯನ್ನು ಕೂಡ ಅವರೇ ನೋಡ್ತಾರೆ. ಸೊ ಅದ ಕಾರಣ ಚಂದ್ರ ಇಲ್ಲಿ ಶನಿ ಎಲ್ಲಿದ್ದಾನೆ ಅಲ್ಲಿ ಕೂಡ ಶುಕ್ರ ಅಂತ ಬರ್ಕೊಂಬಿಡಿ. ಸೊ ಆಗೋಯ್ತು. ನೆಕ್ಸ್ಟ್ ಬುಧ ಗ್ರಹವನ್ನು ಯಾರು ನೋಡ್ತಾರೆ? ಸೊ ಬುಧ ಗ್ರಹ ಫಸ್ಟ್ 7th ಹೌಸಲ್ಲಿ ಯಾರನ್ನ ಇದ್ದಾರೆ ನೋಡಿ. ಸೊ ಯಾರೂ ಇಲ್ಲ. ನೆಕ್ಸ್ಟ್ ಶನಿಯಿಂದ ಕೌಂಟ್ ಮಾಡಿ, ಆರ್ಡರ್ ಬೇಕಾದ್ರೆ ಕುಜನಿಂದಾನೇ ಕೌಂಟ್ ಮಾಡಿ. ಕುಜನಿಂದ 2nd ಹೌಸಲ್ಲಿ ಬುಧ ಇದ್ದಾನೆ, ನೋಡಲ್ಲ. ಗುರುವಿಂದ 11th ಹೌಸಲ್ಲಿ ಬುಧ ಇದ್ದಾನೆ, ನೋಡಲ್ಲ. ಶನಿಯಿಂದ 9th ಹೌಸಲ್ಲಿ ಬುಧ ಇದ್ದಾನೆ, ನೋಡಲ್ಲ.
ಸೊ ಬುಧ ಗ್ರಹವನ್ನು ಯಾರೂ ನೋಡಲ್ಲ. ನೆಕ್ಸ್ಟ್ ಗುರುಗ್ರಹವನ್ನು ಯಾರು ನೋಡ್ತಾರೆ? ಸೊ ಗುರುಗ್ರಹವನ್ನು 7th ಹೌಸಲ್ಲಿ ಯಾರೂ ಇಲ್ಲ. ಓಕೆ. ನೆಕ್ಸ್ಟ್ ಕುಜನಿಂದ ಗುರು ಎಷ್ಟೇ ಮನೆಗೆ ಅಂತ ಕೌಂಟ್ ಮಾಡಿ. ಕುಜನಿಂದ 1 2 3 4. ಸೊ ಕುಜನಿಂದ 4th ಹೌಸಲ್ಲಿ ಗುರು ಇದ್ದಾನೆ, ಆದರೆ ಕುಜಗೆ 4th ಆಸ್ಪೆಕ್ಟ್ ಇದೆ. ಆದ ಕಾರಣ ಗುರುಗ್ರಹವನ್ನು ಕುಜ ನೋಡ್ತಿದ್ದಾನೆ. ನೆಕ್ಸ್ಟ್ ಶನಿ ಏನಾದರೂ ನೋಡ್ತಾನ ಅಂತಂದರೆ, ಶನಿಯಿಂದ ನೋಡಿ, ನಾನು ಲಾಸ್ಟ್ ಕ್ಲಾಸ್ ಒಂದು ಕಾನ್ಸೆಪ್ಟ್ ಹೇಳಿದೆ. ಶನಿಗೆ 3 7 10 ಎಂಬ ದೃಷ್ಟಿ ಇದೆ. ಈಗ ನೀವು ಕ್ಲಾಕ್ ವೈಸ್ ನೋಡಿದ್ರೆ 7 8 9 10 11 ಶನಿಯಿಂದ 11th ಹೌಸಲ್ಲಿ ಗುರು ಇದ್ದಾನೆ ಅಂತ ಆಯಿತು. ಬಟ್ ನಾವು ಒಂದು ಕಾನ್ಸೆಪ್ಟ್ ಹೇಳಿದ್ದೇನೆಂದರೆ, ಯಾವಾಗಾದರೂ ಯಾವುದೇ ಪ್ಲ್ಯಾನೆಟ್ ರೆಟ್ರೋಗ್ರೇಡ್ ಆದರೆ ನೀವು ಆ್ಯಂಟಿ ಕ್ಲಾಕ್ ವೈಸ್ ಆಸ್ಪೆಕ್ಟನ್ನು ಕೌಂಟ್ ಮಾಡಬೇಕು. ಈಗ ನೀವು ಕ್ಲಾಕ್ ವೈಸ್ ಮಾಮೂಲು ಶನಿ ಏನಾಗಿದ್ದಾನೆ, ರೆಟ್ರೋಗ್ರೇಡ್ ಆಗಿಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ಕ್ಲಾಕ್ ವೈಸೇ ನೀವು ಕೌಂಟ್ ಮಾಡಿ. 3rd ಹೌಸ್ ಬಂದು ಮಕರ ಆಗುತ್ತೆ. 7th ಹೌಸ್ ಚೇಂಜ್ ಆಗೇನಾಗಲ್ಲ. ನೀವು ಕ್ಲಾಕ್ ವೈಸ್ ಆದ್ರೂ ಆ್ಯಂಟಿ ಕ್ಲಾಕ್ ವೈಸ್ ಆದ್ರೂ 7th ಹೌಸ್ ರಿಮೈನ್ಸ್ ಸೇಮ್. ಸೊ ಅದು ಓಕೆ. 10th ಹೌಸ್ ಯಾವುದಾಗುತ್ತೆ? ಸಿಂಹ ರಾಶಿ ಆಗುತ್ತೆ. ಬಟ್ ಶನಿ ಈ ಜಾತಕದಲ್ಲಿ ವಕ್ರಿ ಆಗಿರೋದ್ರಿಂದ ಆ್ಯಂಟಿ ಕ್ಲಾಕ್ ವೈಸ್ ಕೌಂಟ್ ಮಾಡಿ. ಅವಾಗೇನಾಗುತ್ತೆ, 3rd ಹೌಸ್ ಏನಾಗುತ್ತೆ, ರಿವರ್ಸಲ್ ಕೌಂಟ್ ಮಾಡಿದ್ರೆ ಇದು ಕನ್ಯಾ ರಾಶಿ ಆಗುತ್ತೆ. ಸೊ ಕನ್ಯಾ ರಾಶಿಯಲ್ಲಿ ಯಾರಿದ್ದಾರೆ? ಗುರು ಇದ್ದಾನೆ. ಸೊ 1 2 3. ಸೊ ಶನಿ ಗುರುವನ್ನು ನೋಡ್ತಾ ಇದ್ದಾನೆ. ಹೇಗೆ ನೋಡ್ತಾ ಇದ್ದಾನೆ ಅಂದರೆ ವಕ್ರ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ. ಸೊ ಶನಿಯನ್ನು ಗುರು ನೋಡ್ತಾ ಇದ್ದಾನೆ ಅಂತ ಇಲ್ಲಿ ಹಾಕ್ಕೋಬೇಕಾಗತ್ತೆ. ಸರಿ, ಗುರುವನ್ನು ಶನಿ ನೋಡ್ತಾ ಇದ್ದಾನೆ, ಗುರುವನ್ನು ಶನಿ ಗ್ರಹ ನೋಡ್ತಾ ಇದೆ. ಸೊ ಹಾಗಾಗಿ ಕುಜ ನೋಡ್ತಾ ಇದ್ದಾನೆ, ಅಟ್ ದ ಸೇಮ್ ಟೈಮ್ ಶನಿ ಕೂಡ ನೋಡ್ತಾ ಇದ್ದಾನೆ. ನೋಡಿ, ರಿವರ್ಸ್ ನಿಮಗೆ ಬೇರೆ ಗ್ರಹಗಳೆಲ್ಲ ಕೂಡ ಯಾವುದೂ ಚೇಂಜ್ ಆಗಲ್ಲ. ಶನಿ ಮತ್ತು ಕುಜ ಮಾತ್ರ ನಿಮಗೆ ಆ್ಯಂಟಿ ಕ್ಲಾಕ್ ವೈಸ್ ಡಿಫ್ರೆಂಟ್ ಆಗುತ್ತೆ. ಗುರು ಕೂಡ ಏನು ಚೇಂಜ್ ಆಗಲ್ಲ. ನೋಡಿ, ಗುರು ಇಲ್ಲಿಂದ ಕೌಂಟ್ ಮಾಡಿದ್ರೆ, ಕ್ಲಾಕ್ ವೈಸ್ ಕೌಂಟ್ ಮಾಡಿದ್ರೆ ಮಕರ ರಾಶಿ ಬಂದು 5th ಹೌಸ್ ಆಗುತ್ತೆ, ಮತ್ತು ವೃಷಭ ರಾಶಿ ಬಂದು 9th ಹೌಸ್ ಆಗುತ್ತೆ. ಆ್ಯಂಟಿ ಕ್ಲಾಕ್ ವೈಸ್ ಕೌಂಟ್ ಮಾಡಿ, ಗುರುವಿಂದ ಕೌಂಟ್ ಮಾಡಿದ್ರೆ ಆ್ಯಂಟಿ ಕ್ಲಾಕ್ ವೈಸ್ ವೃಷಭ ರಾಶಿ 5th ಹೌಸ್ ಆಗುತ್ತೆ, ಮಕರ ರಾಶಿ 9th ಹೌಸ್ ಆಗುತ್ತೆ. ಜಸ್ಟ್ ಚೇಂಜ್ ಆಗುತ್ತೆ. 9th ಹೌಸ್ ಇರೋದು 5th ಹೌಸ್ ಆಗುತ್ತೆ, 5th ಹೌಸ್ ಇರೋದು 9th ಹೌಸ್ ಆಗುತ್ತೆ. ಬಟ್ ನಿಮಗೆ ದೃಷ್ಟಿ ಏನು ಚೇಂಜ್ ಆಗಲ್ಲ. ಬಟ್ ಕುಜ ಮತ್ತು ಶನಿ ಮಾತ್ರ ದೃಷ್ಟಿ ಆಟೋಮೆಟಿಕಲಿ ಚೇಂಜ್ ಆಗುತ್ತೆ. ಮಿಗತಾ ಗ್ರಹಗಳು ವಕ್ರಿ ಆದ್ರೂ ಸಪ್ತಮ ದೃಷ್ಟಿ ಚೇಂಜ್ ಏನಾಗಲ್ಲ. ಈ ಕಡೆಯಿಂದ ಕೌಂಟ್ ಮಾಡಿದ್ರು ರಿವರ್ಸ್ ಕೌಂಟ್ ಮಾಡಿದ್ರು 7th ಹೌಸ್ ಇಸ್ 7th ಹೌಸ್. ಸೊ ಏನು ಚೇಂಜ್ ಬರಲ್ಲ. ಬಟ್ ಕುಜ ಮತ್ತು ಶನಿ ರೋಗಗಳು ಮಾತ್ರ ಅವ್ರೇನಾದರೂ ವಕ್ರಿ ಆಗಿದ್ರೆ ರೆಟ್ರೋಗ್ರೇಡ್ ಆಗಿದ್ರೆ ನೀವು ಆ್ಯಂಟಿ ಕ್ಲಾಕ್ ವೈಸ್ ಕೌಂಟ್ ಮಾಡಿ. ಇಲ್ಲಿ ಗುರುಗ್ರಹವನ್ನು ಕುಜ ಮತ್ತು ಶನಿ ನೋಡ್ತಾ ಇದ್ದಾರೆ. ಕುಜ ಬಂದು 4th ದೃಷ್ಟಿಯಿಂದ ನೋಡ್ತಿದ್ದಾನೆ, ಶನಿ ಬಂದು 3ಯ ವಕ್ರ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ. ರೆಟ್ರೋಗ್ರೇಡ್ ಆಸ್ಪೆಕ್ಟ್ ಅಂತೀವಿ ನಾವು. ಸೊ ಶುಕ್ರ ಗ್ರಹವನ್ನು ಯಾರು ನೋಡ್ತಿದ್ದಾರೆ? ಸೊ ಶುಕ್ರ ಗ್ರಹವನಿಗೆ 7th ಹೌಸಲ್ಲಿ ಯಾರಿದ್ದಾರೆ ಅಂತ ನೋಡಿ, ಚಂದ್ರ ಮತ್ತು ಶನಿ ಇದ್ದಾರೆ. ಆದ ಕಾರಣ ಶುಕ್ರನನ್ನು ಚಂದ್ರ ನೋಡ್ತಿದ್ದಾನೆ, ಹಾಗೆ ಶನಿ ನೋಡ್ತಿದ್ದಾರೆ. ಇನ್ನು ಯಾರು ನೋಡ್ತಿದ್ದಾರೆ ಅಂತ ನೋಡಿದ್ರೆ, ನೆಕ್ಸ್ಟ್ ಗುರು ಕುಜ ಏನಾದರೂ ನೋಡ್ತಿದ್ದಾರಾ ನೋಡಿ. ಸೊ ಕುಜನಿಂದ ಶುಕ್ರ ಬಂದು 12th ಹೌಸಲ್ಲಿ ಇದ್ದಾನೆ, ಕುಜ ನೋಡಲ್ಲ. ಬಟ್ ಗುರುವಿಂದ ಶುಕ್ರ 9th ಹೌಸಲ್ಲಿ ಇದ್ದಾನೆ. ಸೊ ಗುರುವಿಂದ 9th ಹೌಸಲ್ಲಿ ಶುಕ್ರ ಇರೋದ್ರಿಂದ ಗುರು ನೋಡ್ತಾನೆ. ಸೊ ಗುರು ನೋಡ್ತಾನೆ. ಸೊ ಶುಕ್ರ ಗ್ರಹವನ್ನು ಚಂದ್ರ ನೋಡ್ತಾನೆ, ಶನಿ ನೋಡ್ತಾನೆ, ಗುರು ನೋಡ್ತಾನೆ. ಇಷ್ಟು ಗ್ರಹಗಳು ನೋಡ್ತಾ ಇದೆ. ನೆಕ್ಸ್ಟ್ ಶನಿ ಗ್ರಹವನ್ನು ಆಲ್ರೆಡಿ ಶುಕ್ರ ನೋಡ್ತಿದ್ದಾನೆ. ಮತ್ತು ರಾಹು ಗ್ರಹವನ್ನು ಡಿಫಾಲ್ಟ್ ಬಂದು ಕೇತು ನೋಡ್ತಾನೆ. ರಾಹು ಗ್ರಹವನ್ನು ಬೇರೆ ಯಾವುದಾದ್ರು ಗ್ರಹಗಳು ನೋಡ್ತಾ ಇದೆಯಾ ಅಂದರೆ ಶನಿಯಿಂದ ರಿವರ್ಸ್ ನೋಡಿ. ಯಾಕಂದರೆ ಶನಿ ವಕ್ರಿ ಆಗಿದೆ. ರಿವರ್ಸ್ ನೋಡಿದ್ರೆ 1 2 3 4 4th ಹೌಸಲ್ಲಿ ರಾಹು ಇದ್ದಾನೆ. ಸೊ ಶನಿ ನೋಡಲ್ಲ. ಅದೇ ಶನಿ ವಕ್ರಿ ಆಗದೇ ಇದ್ದರೆ ಕ್ಲಾಕ್ ವೈಸ್ ನೋಡಿದ್ರೆ ಶನಿಯಿಂದ ರಾಹು 10th ಹೌಸಲ್ಲಿ ಇದ್ದಾನೆ, ನೋಡ್ತಾನೆ. ಬಟ್ ಆ್ಯಂಟಿ ಕ್ಲಾಕ್ ವೈಸ್ ನೋಡಬೇಕಾದ ಕಾರಣ ಶನಿ ರಾಹುವನ್ನು ನೋಡಲ್ಲ. ಗುರುವಿಂದ ರಾಹು 12th ಹೌಸಲ್ಲಿದ್ದಾನೆ, ಕುಜನಿಂದ 3rd ಹೌಸಲ್ಲಿ ರಾಹು ಇದ್ದಾನೆ. ಸೊ ಯಾರು ಕೂಡ ನೋಡ್ತಾ ಇಲ್ಲ, ಬರೀ ಕೇತು ಮಾತ್ರ ನೋಡ್ತಾನೆ. ಕೇತು ಗ್ರಹವನ್ನು ರಾಹು ಡಿಫಾಲ್ಟಾಗಿ ನೋಡ್ತಾನೆ, ಯಾಕಂದ್ರೆ 7th ಹೌಸಲ್ಲಿ ಇದ್ದೇ ಇರ್ತಾನೆ. ಸೊ ಬೇರೆ ಯಾವ ಗ್ರಹ ನೋಡುತ್ತೆ? ಸೊ ಕೇತು ಗ್ರಹವನ್ನು ಅಂತಂದರೆ ಶನಿಯಿಂದ 4th ಹೌಸಲ್ಲಿ ಕೇತು ಇದ್ದಾನೆ, ನೋಡಲ್ಲ. ಗುರುವಿಂದ 6th ಹೌಸಲ್ಲಿ ಕೇತು ಇದ್ದಾನೆ, ನೋಡಲ್ಲ. ಕುಜನಿಂದ 9th ಹೌಸಲ್ಲಿ ಕೇತು ಇದ್ದಾನೆ. ಸೊ ಕುಜಗೆ 9th ಆಸ್ಪೆಕ್ಟ್ ಇಲ್ಲ. ಸೊ ಹಾಗಾಗಿ ರಾಹುವನ್ನು ಒಬ್ಬನೇ ನೋಡ್ತಾನೆ. ಸೊ ಈಗ ಇದು ಆಸ್ಪೆಕ್ಟ್ ಎಂಬುದು ಕಂಪ್ಲೀಟ್ ಆಯಿತು. ಇದನ್ನು ಕೂಡ ನಾವು ಓದೋದ್ರಲ್ಲಿ ಸೇರಿಸ್ಕೊಂಡ್ಬಿಟ್ರೆ ಆಯಿತು. ಯಾವ ಗ್ರಹ ಇಲ್ಲದ್ರೆ ಜಸ್ಟ್ ಬಿಟ್ಬಿಡಿ, ಅದನ್ನೇನು ನೀವು ಓದಲಿಕ್ಕೆ ಏನು ಹೋಗಬೇಡಿ. ಜಸ್ಟ್ ಯಾವ ಗ್ರಹ ಇದೆಯೋ ಅದನ್ನು ನೋಡಿದ್ರೆ ಸಾಕು. ನೋಡಿದ್ರೆ ದ್ವಿತೀಯಾಧಿಪತಿಯಾದ ಸೂರ್ಯ
ದ್ವಾದಶ ಸ್ಥಾನದಲ್ಲಿ ಪಂಚಮ ದಶಮಾಧಿಪತಿಯಾದಂಥ ಕುಜನ ಜೊತೆ ಇದ್ದಾನೆ, ಸಾಕು. ಮತ್ತೆ ಲಗ್ನಾಧಿಪತಿಯಾದ ಚಂದ್ರ ಪಂಚಮ ಸ್ಥಾನದಲ್ಲಿ ಸಪ್ತಮ ಅಷ್ಟಮಾಧಿಪತಿಯಾದಂಥ ಶನಿ ಜೊತೆಗಿದ್ದಾನೆ. ಶುಕ್ರನ ದೃಷ್ಟಿ ಇದೆ, ಶುಕ್ರ ನೋಡ್ತಾ ಇದ್ದಾನೆ. ಪಂಚಮ ದಶಮಾಧಿಪತಿಯಾದ ಕುಜ ದ್ವಾದಶ ಸ್ಥಾನದಲ್ಲಿ ದ್ವಿತೀಯಾಧಿಪತಿಯಾದಂಥ ಸೂರ್ಯನ ಜೊತೆ ಇದ್ದಾನೆ. ತೃತೀಯ ಏಕಾದಶಾಧಿಪತಿಯಾದ ಬುಧ ಲಗ್ನ ಸ್ಥಾನದಲ್ಲಿ ಇದ್ದಾನೆ. ಷಷ್ಠ ನವಮಾಧಿಪತಿಯಾದ ಗುರು ತೃತೀಯ ಸ್ಥಾನದಲ್ಲಿ ಇದ್ದಾನೆ. ಕುಜ ಮತ್ತು ಶನಿಯ ದೃಷ್ಟಿ ಇದೆ. ಚತುರ್ಥ ಏಕಾದಶಾಧಿಪತಿಯಾದಂಥ ಶುಕ್ರ ಏಕಾದಶ ಸ್ಥಾನದಲ್ಲಿದ್ದಾನೆ. ಶನಿ, ಚಂದ್ರ, ಗುರು 3 ಗ್ರಹಗಳ ದೃಷ್ಟಿ ಬೀಳ್ತಾ ಇದೆ. ಸಪ್ತಮ ಅಷ್ಟಮಾಧಿಪತಿಯಾದ ಶನಿ ಪಂಚಮ ಸ್ಥಾನದಲ್ಲಿ ಚಂದ್ರನ ಜೊತೆಗೆ ಲಗ್ನಾಧಿಪತಿಯಾದ ಚಂದ್ರನ ಜೊತೆಗಿದ್ದಾನೆ. ಶುಕ್ರನ ದೃಷ್ಟಿ ಇದೆ. ನೆಕ್ಸ್ಟ್ ರಾಹು ದ್ವಿತೀಯ ಸ್ಥಾನದಲ್ಲಿದ್ದಾನೆ, ಕೇತುವಿನ ದೃಷ್ಟಿ ಇದೆ. ಕೇತು ಅಷ್ಟಮ ಸ್ಥಾನದಲ್ಲಿದ್ದಾನೆ, ರಾಹುವಿನ ದೃಷ್ಟಿ ಇದೆ. ಸೊ ಇಲ್ಲಿ ದೃಷ್ಟಿ ಎಂಬುದು ಕಂಪ್ಲೀಟ್ ಆಯಿತು. ಸೊ ಇಲ್ಲಿಗೆ ಆದರೆ ನಮಗೆ ಜಾತಕ ಓದಲಿಕ್ಕೆ ಬಂದಿದೆ ಅಂತ ಅರ್ಥ. ಸೊ ದೃಷ್ಟಿ ಎಂಬ ಕಾಲಮ್ ನೀವು ಒಂದು ಆ್ಯಡ್ ಮಾಡಿಬಿಟ್ರೆ ಇದಕ್ಕೆ ಕಂಪ್ಲೀಷನ್ ಆಗುತ್ತೆ. ಬಟ್ ನೀವು ಜಾತಕ ಓದೋ ಪ್ರತಿ ಸಲ ಕೂಡ ಇಷ್ಟೆಲ್ಲ ಓದೋದು ಬೇಕಾಗಿಲ್ಲ. ನೀವು ಯಾವುದನ್ನ ಸ್ಪೆಸಿಫಿಕ್ ಕ್ವಶನ್ ಕೇಳಿದಾಗ ಆ ಸ್ಪೆಸಿಫಿಕ್ ಪ್ಲಾನೆಟ್ಗೆ ಸಂಬಂಧಪಟ್ಟದ್ದು ಮಾತ್ರ ಓದೋದು ಬಂದರೆ ಸಾಕು, ಎಲ್ಲ ಏನು ಓದೋದು ಬೇಕಾಗಿಲ್ಲ. ಅಂದರೆ ಸ್ಪೆಸಿಫಿಕ್ ಪ್ಲಾನೆಟ್ ಓದೋದು ಬರಬೇಕಾದ್ರೂ ಕೂಡ ನೀವೆಲ್ಲ ಒಂದ್ಸಲ ಪ್ರಾಕ್ಟೀಸ್ ಮಾಡಿದ್ರೇ ಆ ಟಕ್ಕಂತ ಆ ಟೈಮಿಗೆ ಆ ಪ್ಲಾನೆಟ್ ಬಗ್ಗೆ ಕಂಟಿನ್ಯೂಸ್ ಆಗಿ ಓದಲಿಕ್ಕೆ ಎಂಬುದು ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಸೊ ಅದಕ್ಕೆ ಈ ಥರ ನೋಡೋದು ಅಭ್ಯಾಸ ಆಗಬೇಕು. ಇದು ಅಭ್ಯಾಸ ಆಗಲಿದ್ರೆ ಏನಾಗುತ್ತೆ, ಕನ್ಫ್ಯೂಷನ್ಸ್ ತುಂಬ ಜಾಸ್ತಿ ಆಗುತ್ತೆ. ನೀವು ಆವಾಗವಾಗ ಟಿ ವಿ ಚಾನಲ್ನಾಗೆ ಇದು ಬರ್ತಾ ಇರುತ್ತೆ, ಬೆಳಗ್ಗೆ 7 ಗಂಟೆಗೆ ಆ ಗ್ರಹಗಳ ಬಗ್ಗೆ ಹೇಳೋದು, ಯಾರೋ ಒಬ್ಬರು ಆನ್ಲೈನಾಗಿ ಮಾತಾಡ್ತಾರೆ, ಅವನೇನೋ ಉತ್ತರ ಕೊಡ್ತಾನೆ. ಇದೆಲ್ಲ ನೀವು ಜಸ್ಟ್ ಅಬ್ಸರ್ವ್ ಮಾಡ್ತಾ ಇರಬೇಕು. ನೀವೇನು ಅದನ್ನ ಬಗ್ಗೆ ಫಾಲೋ ಆಗಿ ನಾವು ಆ ಪ್ರೋಗ್ರಾಮ್ ನೋಡ್ತಾ ಇದ್ದೀವಿ ಅಂತಂದರೆ ಅದನ್ನೇನು ನಾವು ಬಿಲೀವ್ ಮಾಡ್ತಾ ಇದ್ದೀವಿ ಅಂತಲ್ಲ. ಅವನು ತುಂಬ ವೆಲ್ ನಾಲೆಡ್ಜೆಡ್ ಪರ್ಸನ್, ಅವನು ಹೇಳೋದು ಕರೆಕ್ಟಾಗಿ ಹೇಳ್ತಾ ಇದ್ದಾನೆ ಅಂತ ಅಪ್ರೂವ್ ಮಾಡಲಿಕ್ಕೂ ಅಲ್ಲ. ಜಸ್ಟ್ ಜನಗಳು ಹೇಗೆ ಅಬ್ಸರ್ವ್ ಮಾಡ್ತಾರೆ, ಜನಗಳು ಅಬ್ಸರ್ವ್ ಮಾಡೋ ಮೆಥಡ್ ಏನು, ನಾವು ಅಬ್ಸರ್ವ್ ಮಾಡ್ತಾ ಇರೋ ಮೆಥಡ್ ಏನು. ಸೊ ಇದು ಡಿಫ್ರೆನ್ಸನ್ನು ನೀವು ತಿಳ್ಕೊಬೇಕಾಗತ್ತೆ. ನೀವು ಫಾರ್ ಎಕ್ಸಾಂಪಲ್ ನಿಮಗೆ ನಾನು ಹೇಳಿದ್ರೆ ಜಸ್ಟ್ ಒಂದು ಪ್ರೋಗ್ರಾಮ್ ಹೇಗಿರುತ್ತೆ ಅಂತಂದರೆ, ಒಬ್ರು ಏನು ಮಾಡ್ತಾನೆ, ಫೋನ್ ಕಾಲ್ ಮಾಡ್ತಾರೆ, ಆ್ಯಂಕರ್ ಏನು ಮಾಡ್ತಾರೆ, ಫೋನ್ ರಿಸೀವ್ ಮಾಡ್ಕೋತಾರೆ. ನೀವು ಎಲ್ಲಿಂದ ಮಾತಾಡ್ತಾ ಇದ್ರಿ ಅಂತ ಕೇಳ್ತಾರೆ, ನಿಮ್ಮ ಡೇಟ್ ಆಫ್ ಬರ್ತು ಟೈಮ್ ಕೊಡಿ ಕೇಳ್ತಾರೆ, ನೀವು ಗುರುಗಳ ಜೊತೆ ಮಾತಾಡ್ರಿ ಅಂತ ಹೇಳ್ತಾರೆ. ಗುರುಗಳು ಏನು ಮಾಡ್ತಾರೆ, ಇಮ್ಮಿಡಿಯೇಟ್ಲಿ ಅವ್ರ ಡೇಟ್ ಆಫ್ ಬರ್ತು ಟೈಮ್, ವೆದರ್ ಇಟ್ ಈಸ್ ಎ ರಿಕಾರ್ಡೆಡ್ ಸೆಷನ್, ಆತ ಲ್ಯಾಪ್ಟಾಪಲ್ಲಿ ಎಲ್ಲ ಸಿದ್ಧವಾಗಿ ಮಾಡ್ಕೊಂಡಿರ್ತಾನೆ. ಎಲ್ಲ ಅವ್ನ ಡೇಟ್ ಆಫ್ ಬರ್ತ್ ಹೇಳಿದ ತಕ್ಷಣ ಜಾತಕ ಹಾಕೋದೇನು ದೊಡ್ಡ ಕಷ್ಟ ಅಲ್ಲ. ಅದು ಜಾತಕ ಸಾಫ್ಟ್ವೇರ್ ಅವ್ನು ಹೇಳೋ ತಕ್ಷಣ ನಿಮಗೆ ರೆಡಿ ಆಗೋಗ್ಬಿಡುತ್ತೆ. ನೋಡಿ, ಅವ್ನು ಇಮ್ಮಿಡಿಯೇಟ್ಲಿ ಜಾತಕ ಹಾಕಿಬಿಡ್ತಾನೆ. ಆ ಜಾತಕ ಹಾಕಿದ ಇಮ್ಮಿಡಿಯೇಟ್ಲಿ ಫಲ ಹೇಳೋ ಶುರು ಮಾಡ್ತಾನೆ. ಮಿನಿಮಮ್ ಒಂದು ಅಬ್ಸರ್ವ್ ಮಾಡಬೇಕಾದೇನೆಂದರೆ, ಎಷ್ಟೇ ವೆಲ್ ನೋನ್ ಪರ್ಸನ್ ಆಗಲು, ಎಷ್ಟೇ ತುಂಬ ಪವರ್ಫುಲ್ ಅಂದರೆ ತುಂಬ ಎಫರ್ಟ್ ಇಟ್ಟು ಒಂದು 10-15 ವರ್ಷ ಕಲ್ತಂಥ ಜ್ಯೋತಿಷ್ಯ ಆದರೂ ಕೂಡ ಜಾತಕವನ್ನು ಓದಲಿಕ್ಕೆ ಮಿನಿಮಮ್ 2 ಮಿನಿಟ್ಸ್ ಹಿಡಿಯುತ್ತೆ. ಇದು ನೀವು ತಿಳ್ಕೋಬೇಕಾದ ಪಾಯಿಂಟ್ ಇದು. ಯಾಕೆಂದರೆ ಫಸ್ಟ್ ಯಾವ ಗ್ರಹ, ಯಾವ ಡಿಪಾರ್ಟ್ಮೆಂಟು, ಯಾರ್ಯಾರು ಎಲ್ಲೆಲ್ಲಿದ್ದಾರೆ ತಿಳ್ಕೋಬೇಕಲ್ಲ. ಅಟ್ಲೀಸ್ಟ್ 2 ನಿಮಿಷ ಬೇಕಾಗತ್ತೆ. ಇನ್ನೂ ತುಂಬ ಫಾಸ್ಟು, ಭಾಳ ಎಕ್ಸ್ಪೀರಿಯನ್ಸ್ಡ್ ಪರ್ಸನು, ತುಂಬ ಬುದ್ಧಿಶಾಲಿ, ಒಂದು ಸಾರಿ ನೋಡ್ರೆ ಸಾಕು ಅಂಥವನಿಗೆ ಕೂಡ ಅಟ್ಲೀಸ್ಟ್ 1 ಮಿನಿಟ್ ಬೇಕಾಗತ್ತೆ. ನೀವು ಚಾನಲ್ನ ನೋಡಿ, ಅವರು 1 ಮಿನಿಟ್ ಅಲ್ಲ, ಅವನು ಹೇಳಿದ ಒಂದು ಸೆಕೆಂಡ್ಸ್ ಕೂಡ ಮಿಸ್ ಮಾಡ್ದಂಗೆ ಹೇಳ್ತಾರೆ. ಮ್ಯಾಕ್ಸಿಮಮ್ ಡಿಲೇ 1 to 3 seconds 4 seconds ಡಿಲೇ ಇರುತ್ತೆ ಅಷ್ಟೇ. ನಿಮಗೆ 1 minute ಡಿಲೇ ಇರೋದೇ ಇಲ್ಲ. ಯಾಕಂದರೆ ಆ ಪ್ರೋಗ್ರಾಮೇ ನಿಮಗೆ ಮಿನಿಟ್ಸ್ ಮೇಲೆ ಶೆಡ್ಯೂಲ್ ಆಗಿರುತ್ತೆ. ಅವನೇನು ಮಾಡ್ತಾನೆ, ಜಾತಕ ಹಾಕಿದ ತಕ್ಷಣ ನಿಮಗೆ ದಶಮ ಸ್ಥಾನದಲ್ಲಿ ಇಂಥ ಗ್ರಹ ಇದೆ, ಸೊ ನಿಮಗೆ ಈ ಥರ ದಶ ನಡೀತಾ ಇದೆ. ಸೊ ಅಟ್ಲೀಸ್ಟ್ ಎಲ್ಲ ಅಬ್ಸರ್ವ್ ಮಾಡೋದಕ್ಕೆ 1 second ಕೂಡ ಅವನಿಗೆ ಹಿಡಿಯಲ್ಲ, ಇಮ್ಮಿಡಿಯೇಟ್ಲಿ ಹೇಳ್ಬಿಡ್ತಾನೆ. ಇಟ್ ಈಸ್ ಹೈಲಿ ಇಂಪಾಸಿಬಲ್. ಎಂಥ ದೊಡ್ಡ ಜ್ಯೋತಿಷ್ಯ ಆದರೂ ಕೂಡ ಇದು ಇಂಪಾಸಿಬಲ್, ಇದು ಹೇಳಲಿಕ್ಕಾಗಲ್ಲ. ಅಂದರೆ ಅವರು ಹೇಳ್ತಾ ಇರೋ ಮೆಥಡ್ ಏನಂತಂದರೆ, ಅವರಿಗೆ ಸ್ವಂತ ಬುದ್ಧಿಯಿಂದ ಅವ್ರಿಗೆ ಹೇಗೆ ಬೇಕೋ ಹಾಗೆ ಹೇಳ್ತಿದ್ದಾರತ್ತೋ. ಇಟ್ಸ್ ನಾಟ್ ಎ ಅಸ್ಟ್ರಾಲಜಿಕಲ್ ಮೆಥಡ್. ಯಾಕಂದರೆ ಅಸ್ಟ್ರಾಲಜಿ ಮೆಥಡ್ ಅಂದರೆ ಒಂದು ಜಾತಕದಲ್ಲಿ ಗ್ರಹಗಳು, ಆಮೇಲೆ ಅವನ ದಶಗಳು, ಗೋಚಾರ, ಅಷ್ಟಕ ವರ್ಗ, ಸರ್ವಾಷ್ಟಕ ಮತ್ತು ಷಡ್ಬಲ, ಇಷ್ಟೆಲ್ಲ ಅಬ್ಸರ್ವ್ ಮಾಡಿದ್ರೇ ಒಂದು ವಿಷಯವನ್ನು ಪರ್ಫೆಕ್ಟಾಗಿ ಹೇಳಲಿಕ್ಕಾಗತ್ತೆ. ಇಷ್ಟೆಲ್ಲ ಮಾಡಬೇಕು ಅಂದರೆ
ಮ್ಯಾಕ್ಸಿಮಮ್ 5 ಮಿನಿಟ್ಸ್ ಬೇಕು. ಅಂದರೆ ಒಬ್ಬ ಜ್ಯೋತಿಷ್ಯ ಒಂದು 2-3 ವರ್ಷ ಕಲ್ತಿದ್ದಾನೆ, ತುಂಬ ಅಧ್ಯಯನ ಮಾಡಿದ್ದಾನೆ, ನಂಬರ್ ಆಫ್ ಹೊರೋಸ್ಕೋಪ್ಸ್ ನೋಡಿದ್ದಾನೆ ಅಂತಂದರೂ ಕೂಡ ಇಷ್ಟು ವಿಷಯಗಳು ಅಬ್ಸರ್ವ್ ಮಾಡಬೇಕಾದ್ರೆ ಮ್ಯಾಕ್ಸಿಮಮ್ 5 ಮಿನಿಟ್ಸ್ ಬೇಕು. ಸೊ ನಾವೇನು ಮಾಡ್ತೀವಿ, ಯಾರಿಗಾನ ಜ್ಯೋತಿಷ್ಯ ಬರೋರು ಕೂಡ ಅವ್ರು ಏನು ಪ್ರಶ್ನೆ ಕೇಳಿದ್ದಾರೆ ಅಷ್ಟು ಮಾತ್ರ ನೋಡಿ ನೀವು ಅನಲೈಸ್ ಮಾಡಿ ಹೇಳಲಿಕ್ಕೆ ಅಟ್ಲೀಸ್ಟ್ 1 ಮಿನಿಟ್ ಬೇಕಾಗುತ್ತೆ. ಬರೀ ಗ್ರಹಗಳನ್ನು ಮಾತ್ರ ನೋಡಿ ಹೇಳಲಿಕ್ಕೆ 1 ಮಿನಿಟ್ ಬೇಕಾಗುತ್ತೆ. ಹಾಗಾಗಿ ನೀವು ಸ್ಪೀಡ್ ಎಂಬುದು ಮೇಂಟೈನ್ ಮಾಡೋದು ಬೇಕಾಗಿಲ್ಲ. ನಮಗೆ ಕಾನ್ಸೆಪ್ಟ್ ಎಂಬುದು ಇಂಪಾರ್ಟೆಂಟು, ಓದೋ ರಿತಮ್ ಎಂಬುದು ಬರಬೇಕು ನಮಗೆ. ಸೊ ಯಾವ ಗ್ರಹ, ಅವನ ಅಧಿಪತಿ ಏನು, ಯಾರ ಜೊತೆ ಇದ್ದಾನೆ, ಯಾರ ದೃಷ್ಟಿ ಬೀಳ್ತಾ ಇದೆ, ಇಷ್ಟೆಲ್ಲ ನೀಟಾಗಿ ಅಬ್ಸರ್ವ್ ಮಾಡಬೇಕು. ಜಾತಕದಲ್ಲಿ ನೋಡಿ ನಿಮ್ಗೆ 7ನೇ ಮನೆ ಶನಿ ಇದ್ದಾನೆ ಅಂತ ಹೇಳ್ಬಿಡ್ತಾನೆ. 7ನೇ ಮನೆ ಶನಿ ಅಂದರೆ ಅದು 7ನೇ ಮನೆ ಯಾವುದು, ಶನಿ ಡಿಪಾರ್ಟ್ಮೆಂಟ್ ಏನು, ಅವನು ಯಾರಾದರೂ ನೋಡ್ತಾ ಇದ್ದಾರಾ, ಜೊತೆಗೆ ಯಾರನ್ನ ಇದ್ದಾರಾ, ಇದೆಲ್ಲ ಏನಿಲ್ಲ. ಇಟ್ಸ್ ಎನ್ ಇನ್ಕಂಪ್ಲೀಟ್. ದಿಸ್ ಇಸ್ ಎನ್ ಇನ್ಕಂಪ್ಲೀಟ್ ಮೆಥಡ್. ಸೊ ಆ ಥರ ನಾವು ಸ್ಟಡಿ ಮಾಡಲೇಬಾರ್ದು. ಯಾರಿಗಾದ್ರೂ ನಾವು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲಿಕ್ಕಾಗಲಿ ಹೇಳೋಕ್ಕಾಗಲಿಕ್ಕಾಗಲಿ ಪೂರ್ತಿ ಕಂಪ್ಲೀಟ್ ಮೀನಿಂಗ್ ಬರುವಂಥ ಥರ ಮಾಡಬೇಕು. ಬರೀ ಶನಿ ಅಂದರೆ ನಮ್ಗೆ ಏನು ಬರಲ್ಲ. ಸಪ್ತಮ ಅಷ್ಟಮಾಧಿಪತಿಯಾದ ಶನಿ ಅಂತ ಅಂತೀವಿ. ಸಪ್ತಮ ಅಷ್ಟಮಾಧಿಪತಿಯಾದ ಶನಿ ಅಂತಂದರೆ ಆಟೋಮೆಟಿಕ್ ಅವನಿಗೆ ಯಾವ ಲಗ್ನ ಅಂತ ಗೊತ್ತಾಗ್ಬಿಡುತ್ತೆ. ಸಪ್ತಮ ಅಷ್ಟಮಾಧಿಪತಿ ಶನಿ ಆಗಿದ್ದಾನೆ ಅಂದರೆ ಆಟೋಮೆಟಿಕ್ ಕನ್ಯಾ ಲಗ್ನ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ನಾವು ಕಂಪ್ಲೀಟಾಗಿ ಬುಧ ಇದ್ದಾನೆ ಅಂದರೆ ಬುಧ ಯಾರು, ಶುಭ ಗ್ರಹನ, ಪಾಪಗ್ರಹನ, ಒಳ್ಳೆಯನ, ಕೆಟ್ಟವನ ಗೊತ್ತಾಗಬೇಕಲ್ಲ. ಅದಕ್ಕೆ ಏನು ಮಾಡಬೇಕು, ಕಂಪಲ್ಸರಿ ಅವನ ಡಿಪಾರ್ಟ್ಮೆಂಟ್ ಹೆಸರು ಬರಬೇಕು. ಸೊ ನೀವು ಯಾವ ಚಾನಲ್ನಾಗ ನೀವು ಅಬ್ಸರ್ವ್ ಮಾಡಿ ಡಿಪಾರ್ಟ್ಮೆಂಟ್ ಹೆಸರು ಯಾರೂ ಮೆನ್ಷನ್ ಮಾಡಲ್ಲ. ಯಾಕೆಂದರೆ ಅವರು ಸಿಸ್ಟಮ್ಯಾಟಿಕ್ಕಾಗಿ ಕಲ್ತಿರಲ್ಲ. ನೀವು ಬುಕ್ಸ್ ನೋಡಿ, ನೀವು ಯಾವುದೇ ಒಂದು ಬುಕ್ಸ್ ನೋಡಿದ್ರೆ ಸಿಸ್ಟಮ್ಯಾಟಿಕ್ಕಾಗಿ ಈ ಥರ ಸ್ಟಡಿ ಮಾಡಬೇಕು ಅಂತ ಎಲ್ಲಿ ಇರಲ್ಲ. ಸೊ ಈ ಥರನೇ ಮಾಡಬೇಕಾಗ್ತದೆ. ಇದು ಬಂದು ಪ್ರಾಕ್ಟಿಕಲ್ಲಾಗಿ ಅನಲೈಸ್ ಮಾಡೋಂಥ ಬರೋದು. ನಿಮಗೆ ಗಣೇಶ ಚತುರ್ಥಿ ಬರುತ್ತೆ, ನಿಮಗೆ ಗಣೇಶ ಚತುರ್ಥಿ ಹೇಗೆ ಮಾಡಬೇಕು ಒಂದು ಪುಸ್ತಕ ಸಿಗತ್ತೆ. ಅವರು ಕೇಶವಾಯಸೋ ನಾರಾಯಣಸೋ ಆಚಮನ ಮಾಡಿ ಅಂತ ಹೇಳ್ತಾರೆ. ಆಗಲಿ ನೀವು ಆಚಮನ ಮಾಡೋ ಕಾಲಕ್ಕೆ ನಿನ್ನ ಮನಸ್ಸನ್ನು ಈ ರೇಂಜಲ್ಲಿ ಇಟ್ಕೋಬೇಕು, ಭಗವಂತನ ಈ ಥರ ಧ್ಯಾನ ಮಾಡಬೇಕು ಅಂತ ಅಂಬೋದು ಇರಲ್ಲ ಅದ್ರಾಗೆ. ಅದು ಡಿಫಾಲ್ಟ್ ಅದು. ಸೊ ಹಾಗಾಗಿ ಗ್ರಹಗಳನ್ನು ಅಬ್ಸರ್ವ್ ಮಾಡಬೇಕಾದ್ರೂ ಕೂಡ ಕೆಲವೊಂದು ಡಿಫಾಲ್ಟನ್ನು ನಾವು ಯೂಸ್ಲೈಸ್ ಮಾಡ್ಕೋಬೇಕು. ಹಾಗಾಗಿ ಲೇಟ್ ಆದರೂ ಪರವಾಗಿಲ್ಲ, ಫಾಸ್ಟಾಗಿ ಅನಲೈಸ್ ಮಾಡಬೇಕು ಅಂತ ಯಾವಾಗೂ ಅರ್ಥ ಮಾಡ್ಕೋಬೇಡಿ. ನಿಧಾನವಾಗಿ ಮಾಡಿದ್ರೇ ಕಾನ್ಸೆಪ್ಟ್ ಎಂಬುದು ನಿಮಗೆ ಬರುತ್ತೆ. ಹಾಗಾಗಿ ನಮಗೆ ಸ್ಪೀಡಾಗಿ ಆನ್ಸರ್ ಕೊಡೋದು ಬೇಕಾಗಿಲ್ಲ, ನಮಗೆ ಪರ್ಫೆಕ್ಟ್ ಆನ್ಸರ್ ಕೊಡಲಿಕ್ಕಾಗುತ್ತಾ, ಡಿಲೇ ಆದರೂ ಪರವಾಗಿಲ್ಲ. ಸೊ ಡಿಲೇ ಆದರೆ ಏನಾಗುತ್ತೆ, ಇವನು ನಿಧಾನ ಮಾಡ್ಕೋತಿದ್ದಾನಪ್ಪ, ಇವನಿಗೇನು ಬರೋದಿಲ್ಲ ಅಂತ ಅವನು ಅನ್ಕೋತಾನೆ ಅಂತ ಅನ್ಕೋ. ಬಟ್ ಪ್ರಾರಂಭದಲ್ಲಿ ಹಾಗೆ ಇರಲಿ, ಏನೂ ತೊಂದರೆ ಇಲ್ಲ. ನಮಗೆ ಸಬ್ಜೆಕ್ಟ್ ಎಂಬುದು ಮೊದಲು ಬರಬೇಕಾಗತ್ತೆ. ಸೊ ಈ ರೀತಿ ಅಬ್ಸರ್ವ್ ಮಾಡಬೇಕು. ಸೊ ಈಗ ಇಲ್ಲಿ ನಮ್ಗೆ ಏನಾಯಿತು, ಇವತ್ತಿನ ದಿನ ಎಕ್ಸ್ಟ್ರಾ ದೃಷ್ಟಿ ಎಂಬುದು ಒಂದು ಆ್ಯಡ್ ಆಯಿತು. ಸೊ ಈಗ ಇವತ್ತಿನ ದಿನ ಇನ್ನು ಒಂದು ಎಕ್ಸಾಂಪಲ್ ನಾವು ಮಾಡಿಬಿಟ್ರೆ ಇದ್ರ ಬಗ್ಗೆ ನಮಗೆ 100% ಚೆನ್ನಾಗಿ ನಮಗೆ ಸ್ವಲ್ಪ ಫೌಂಡೇಶನ್ ಬರುತ್ತೆ. ನಾನು ಇನ್ನೊಂದು ಜಾತಕವನ್ನು ಇದೇ ಥರ ಮಾಡ್ತೀನಿ. ಏನಾದರೂ ಡೌಟ್ ಇದ್ದರೆ ನೀವು ಒಂದು 2 ನಿಮಿಷ ನಮ್ಗೆ ಕೇಳ್ಬೋದು. ಇಷ್ಟರೊಳಗೆ ಬೇರೆ ಜಾತಕವನ್ನು ನಾನು ಪ್ರಿಪೇರ್ ಮಾಡ್ತೀನಿ.